ಕನ್ನಡದ ಕಲಾಭಿಮಾನಿಗಳಿಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಹಾಗೂ ಮಂಜು ಇಂಡಿಯನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಏನು ಬ್ರೋ ನವಂಬರ್ ಕನ್ನಡಿಗರು ನವಂಬರಲ್ಲಿ ಮಾತ್ರ ವಿಶ್ ಮಾಡ್ತೀರಾ? ಏನೋ ಮಾತಾಡಬೇಕು ಅಂತ ಕರೆದ್ರಿ, ಏನು ವಿಷಯ? ನಾವೇ ನವೆಂಬರ್ ಕನ್ನಡಿಗರಲ್ಲ ಬ್ರೋ. ಕನ್ನಡ ರಾಜ್ಯೋತ್ಸವನ ನವೆಂಬರ್ 1ನೇ ತಾರೀಕು ವಿಜೃಂಭಣೆಯಾಗಿ ಇಡೀ ಕರ್ನಾಟಕದಾದ್ಯಂತ ಆಚರಿಸ್ತೀವಿ ಅಷ್ಟೇನೆ. ಅದನ್ನು ನೋಡಿ ಕೆಲವೊಬ್ರು ಹಾಗೆ ಅನ್ಕೊಳ್ಳೋರು ಅನ್ಕೊತಾರೆ, ಬಟ್ ಪ್ರತಿದಿನ ನಾವು ಕನ್ನಡಿಗರೇನೆ, ನಿಜ. ಯಾಕೆಂದರೆ ಕನ್ನಡ ದಿನನಿತ್ಯ ಮಾತಾಡ್ತೀವಿ, ಕನ್ನಡ ಉಸಲಿದೆ. ಹೌದು ಬ್ರೋ, ಈಗ ಆಚರಣೆ ಇದೆಲ್ಲದಕ್ಕಿಂತ ಮುಂಚೆ ಅಂದರೆ ಒಂದು ಡೌಟ್ ಬರೋದು ಹೇಗೆ ಅಂದರೆ, ಈ ಭಾಷೆ ಹೇಗೆ ಹುಡ್ಕೋತು, ಎಷ್ಟು ವರ್ಷ ಹಳೆಯದು, ಏನು ಅಂತ ಒಂದು ಯೋಚನೆ ಬರುತ್ತೆ. ಸೊ ನಿಮ್ಮ ಪ್ರಕಾರ ಕನ್ನಡ ಎಷ್ಟು ವರ್ಷ ಹಳೆಯದಿರ್ಬೋದು? ಬ್ರೋ, ನನ್ನ ಪ್ರಕಾರ ಹೇಳೋದಾದರೆ ಕನ್ನಡ ಮತ್ತು ಕರ್ನಾಟಕ ಪ್ರಾಚೀನ ಕಾಲದಿಂದಲೂ ಕೂಡ ಈ ಪದಗಳು ಉಪಯೋಗದಲ್ಲಿದೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಕರ್ನಾಟಕವನ್ನು ಕರ್ನಾಟಿಕ ಅಂತ ಉಲ್ಲೇಖ ಮಾಡಿದ್ದಾರೆ. ಸೊ ಅದೇ ಮಹಾಭಾರತದ ಸಭಾ ಪರ್ವದಲ್ಲಿ ಕರ್ನಾಟಕ ಅಂತಲೇ ಉಲ್ಲೇಖ ಮಾಡಿದ್ದಾರೆ. ಈಗ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂದರೆ ಭಾರತದ ಪುರಾತತ್ವ ಇಲಾಖೆ ಈ ಮಹಾಭಾರತ 5,000 ವರ್ಷಗಳ ಹಿಂದೆ ನಡೆದಿತ್ತು ಅಂತ ಹೇಳ್ತಾರೆ. ಹಾಗಾದರೆ ನಮ್ಮ ಕನ್ನಡ ಮತ್ತು ಕರ್ನಾಟಕನೂ 5,000 ವರ್ಷ ಹಿಂದೆ ನಡೆದೇ ಆಗಿರ್ಬೋದಲ್ಲ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದು ನಿಜ ಇರ್ಬೋದು, ಬಟ್ ನೀವು ಹೇಳಿದ್ರಿ ಸಭಾಪರ್ವ ಮಹಾಪರ್ವ. ನನಗೆ ನಮ್ಮ ದಾದಾ ವಿಷ್ಣುವರ್ಧನ್ ಅವರ ಪರ್ವ ಮೂವಿ ಬಿಟ್ಟರೆ ಈ ಪರ್ವ ಅಂದರೆ ಏನು ಅನ್ನೋದು ಅರ್ಥ ಆಗಲಿಲ್ಲ. ವಾಟ್ ಈಸ್ ದಟ್ ಆ್ಯಕ್ಚುಲಿ? ಪರ್ವ ಅಂದರೆ ಈಗ ನಮ್ಮ ಟೆಕ್ಸ್ಟ್ ಬುಕ್ಸ್ಗಳಲ್ಲಿ, ಪಠ್ಯ ಪುಸ್ತಕಗಳಲ್ಲಿ ನಾವೇನು ಚಾಪ್ಟರ್ಸ್ ಅಂತ ನೋಡ್ತೀವಿ, ಅಧ್ಯಾಯ 1, ಅಧ್ಯಾಯ 2 ಅಂತ ನೋಡ್ತೀವಿ, ಅದನ್ನು ನಾವು ಮಹಾಭಾರತದಲ್ಲಿ ಪರ್ವ 1, ಪರ್ವ 2 ಅಂತ ನೋಡ್ತೀವಿ ಬ್ರೋ. ಓಕೆ, ಹಾಗಾದರೆ ನೀವು ಮಹಾಭಾರತ ಪರ್ವ ಅಂತ ಬಂದರೆ ನನಗೆ ಇನ್ನೊಂದು ಜ್ಞಾಪಕ ಬರುತ್ತೆ ಬ್ರೋ ಕನ್ನಡದ ಬಗ್ಗೆ. ಓಕೆ, ರಾಮಾಯಣದಲ್ಲಿ ಕಿಷ್ಕಿಂಧ ಕಾಂಡ ಅಂತ ಬರುತ್ತೆ. ಕಿಷ್ಕಿಂಧ ಅಂತ ಅಂದರೆ ಅದು ಸುಗ್ರೀವನ ಸಾಮ್ರಾಜ್ಯ. ಈಗಿನ ಹಂಪಿ ಏನಿದೆ ಅದನ್ನು ಕಿಷ್ಕಿಂಧ ಅಂತ ಕರೀತಾ ಇದ್ರು. ಹೌದು. ಸೊ ರಾಮ ಮತ್ತು ಹನುಮ ಮೊದಲನೇ ಬಾರಿ ಕಿಷ್ಕಿಂಧದಲ್ಲಿ ಭೇಟಿ ಆಗ್ತಾರೆ. ಹೌದು. ಓಕೆ, ರಾಮ ಮಾತಾಡೋ ಭಾಷೆ ಬಂದು ಅವ್ರದ್ದು ಸಂಸ್ಕೃತ ಭಾಷೆಯಲ್ಲಿ ವ್ಯಾಖ್ಯಾನ ಇರುತ್ತೆ. ಆಗ ರಾಮ ಹನುಮನನ್ನು ಕನ್ನಡದ ಕುಲಪುಂಗವ ಅಂತ ಕರೀತಾರೆ. ಇದರ ಉಲ್ಲೇಖ ವಾಲ್ಮೀಕಿ ರಾಮಾಯಣದಲ್ಲಿದೆ. ಓಕೆ, ನೀವು ಹೇಳಿದ ಮಹಾಭಾರತ ದ್ವಾಪರ ಯುಗ ಆಯಿತು ಅಂತ ಅಂದರೆ ತ್ರೇತಾಯುಗದಲ್ಲಿ ಕಿಷ್ಕಿಂಧ ಕಾಂಡದಲ್ಲಿ ಹನುಮನನ್ನ ಕನ್ನಡದ ಕುಲಪುಂಗವ ಅಂತಾರೆ. ಹಾಗಾದರೆ ಕನ್ನಡ ಹನುಮ ಇದ್ದ ಕಾಲದಿಂದಲೂ ಇರಬಹುದು ಅನ್ನೋದು ಒಂದು. ಇದು ಸಾಮಾನ್ಯ ಜ್ಞಾನ. ಸರಿ, ಸ್ವಲ್ಪ ಲಾಜಿಕಲಾಗಿ ಯೋಚನೆ ಮಾಡಿದ್ರೆ, ತಾರ್ಕಿಕವಾಗಿ ಯೋಚನೆ ಮಾಡಿದ್ರೆ, ಹನುಮ ಏನಾದರೂ ಕನ್ನಡದ ಕುಲಪುಂಗವ ನಿಜ ಆಗಿದ್ದು ಸರಿ ಇದ್ದರೆ, ಹನುಮನ ತಂದೆ ಕೇಸರಿ, ಇವರ ವಂಶ ಬಳುವಳಿಯನ್ನು ನೀವು ನೋಡ್ತಾ ಬಂತಾರೆ ಸೂರ್ಯವಂಶದಲ್ಲೇ ಕನ್ನಡ ಇತ್ತು ಅಂತ ಅಂದರೆ ಬ್ರೋ, ಅದಕ್ಕಿಂತ ಹೆಮ್ಮೆ ಇನ್ನೇನಿದೆ ಹೇಳಿ? ಆಮೇಲೆ ವಾಲ್ಮೀಕಿ ರಾಮಾಯಣದ ಜೊತೆಗೆ ಹನುಮ ಕನ್ನಡದ ಕುಲಪುಂಗವ ಅನ್ನೋದಕ್ಕೆ ಇನ್ನೊಂದು ಇದೆ ಸಾಕ್ಷಿ. ಏನು ಅಂತ ಅಂದರೆ, ಭೂಕೈಲಾಸ ಚಿತ್ರದಲ್ಲಿ ಒಂದು ಹಾಡಿದೆ ಅವರು, ರಾಮನ ಅವತಾರ ರಘುಕುಲ ಸೋಮನ ಅವತಾರ. ಯಾರು ಗೊತ್ತಿಲ್ಲ ಈ ಹಾಡು. ಈ ಹಾಡಲ್ಲಿ ಓಕೆನಾ, ಕೊನೆಯ ಚರಣದಲ್ಲಿ ಈ ಸಾಲುಗಳು ಬರುತ್ತೆ. ಒಂದ್ಸಲ ಇದನ್ನು ಕೇಳಿಸ್ತೀನಿ, ಕೇಳಿ ಬ್ರೋ, ತುಂಬ ಚೆನ್ನಾಗಿದೆ. ಖಂಡಿತ. ಹೌದು ಬ್ರೋ. ಸೊ ಇದು ಕೂಡ ಒಂದು ಸಾಕ್ಷಿ ಆಗುತ್ತೆ ಬ್ರೋ, ಹನುಮ ಕನ್ನಡದ ಕುಲಪುಂಗವ ಅಂತ. ಖಂಡಿತ. ಇದು 5,000 ವರ್ಷದ ಹಿಂದಿನ ಮಹಾಭಾರತ ಹಾಗೂ ರಾಮಾಯಣದಲ್ಲಿ ಈ ರೀತಿ ಆದರೆ, ಇನ್ನು ಪ್ರಾಚೀನ ಭಾರತದ ಇತಿಹಾಸ, ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿನ ತಗೊಂಡ್ರೆ ಬ್ರೋ, ಗುಪ್ತರ ಕಾಲದಲ್ಲಿ 2ನೇ ಚಂದ್ರಗುಪ್ತ ಅಂತ ಒಬ್ಬ ರಾಜ ಇರ್ತಾನೆ. ಆ ರಾಜನ ಆಸ್ಥಾನದಲ್ಲಿ ನವರತ್ನ ಅಂತ ಕವಿಗಳಿರ್ತಾರೆ, 9 ಜನ. ಅದರಲ್ಲಿ ಒಬ್ಬರು ಕವಿ ಬರ್ತಾರೆ, ಅವ್ರ ಹೆಸರು ವರಾಹ ಮಿಹಿರ ಅಂತ. ವರಾಹ ಮಿಹಿರ ಅವರು ಒಂದು ಪುಸ್ತಕವನ್ನು ಬರೆದಿರ್ತಾರೆ. ಆ ಪುಸ್ತಕದ ಹೆಸರು ಬೃಹತ್ ಸಂಹಿತ ಅಂತ. ಆ ಬೃಹತ್ ಸಂಹಿತ ಪುಸ್ತಕದಲ್ಲಿ ಕರ್ನಾಟಕವನ್ನು ಕರ್ನಾಟ ಅಂತ ಉಲ್ಲೇಖ ಮಾಡಿರ್ತಾರೆ. ಓಕೆ, ಅದೇ ರೀತಿ ಇನ್ನೊಬ್ಬ ಕವಿಯಾದಂತಹ ಶೂದ್ರಕ ಅಂತ ಒಬ್ಬ ಕವಿ ಇರ್ತಾನೆ. ಅವರ ಪುಸ್ತಕ ಬಂತು ಮೃಚ್ಛಕಟಿಕ ಅಂತ. ಆ ಪುಸ್ತಕದಲ್ಲಿ ಕರ್ನಾಟಕವನ್ನು ಕನ್ನಾಟ ಅಂತ ಕರೆದಿರ್ತಾರೆ. ಸರಿನಾ? ಇದು ಬಿಟ್ಟರೆ ಗುಜರಾತಿನಲ್ಲಿ ಒಂದು ಶಾಸನ ಸಿಗತ್ತೆ. ಆ ಶಾಸನದಲ್ಲಿ ಕರ್ನಾಟಕವನ್ನು ಕನ್ನಡಿ ಅಂತ ಕರೆದ್ರೆ, ಮಹಾರಾಷ್ಟ್ರದ ಇನ್ನೊಂದು ಶಾಸನದಲ್ಲಿ ಕರ್ನಾಟಕವನ್ನು ಕಾನಡಿ ಅಂತ ಕರೆದಿರ್ತಾರೆ. ಓಕೆ,
ಪುರಾಣದಿಂದ ಇತಿಹಾಸಕ್ಕೆ ಬಂದ್ವಿ. ಇತಿಹಾಸದಲ್ಲಿ ಕನ್ನಡಕ್ಕೆ ಇಷ್ಟೆಲ್ಲ ಪುರಾವೆಗಳು ಸಿಕ್ಕಿದೆ. ಹೌದು. ನನಗೆ ನೀವು ಮಹಾರಾಷ್ಟ್ರ ಕಾನಡಿ ಅಂತಂದ್ರೆ ಒಂದು ಸಣ್ಣ ಸ್ಟೋರಿ ನೆನಪಾಗತ್ತೆ. ಹೇಗೂ ಮಾತುಕತೆ ಇದೀವಿ ಹೇಳಿ. ಖಂಡಿತ ಬ್ರೋ, ಪಂಡರಿಪುರ ಗೊತ್ತಲ್ಲ ನಮಗೆ? ಗೊತ್ತಿದೆ. ಸೊ ವಿಠ್ಠಲ ದೇವಸ್ಥಾನ ಇದೆ. ಹೌದು. ಆ ವಿಠ್ಠಲ ದೇವಸ್ಥಾನ ಏನಾಗಿರುತ್ತೆ, ನಮ್ಮ ಬಿಜಾಪುರದ ಒಬ್ಬರು ದೊರೆಗಳು ಆ ವಿಠ್ಠಲನ ಮೂರ್ತಿಯನ್ನು ಎತ್ಕೊಂಡ್ಬಂದು ಕರ್ನಾಟಕದಲ್ಲಿ ಇಟ್ಕೊಂಡಿರ್ತಾರೆ, ಅಂದರೆ ಬಿಜಾಪುರದಲ್ಲಿ ಇಟ್ಕೊಂಡಿರ್ತಾರಂತೆ. ನಂತರ ಸ್ವಲ್ಪ ದಿನಗಳಾದಮೇಲೆ ವಿಠ್ಠಲ ಒಬ್ಬರು ಕನಸಲ್ಲಿ ಬಂದು ನಾನು ನನ್ನ ಮೂಲ ಸ್ಥಾನಕ್ಕೆ ಹಿಂದಿರುಗಬೇಕು ಅಂತ ಕೇಳ್ಕೊಂಡಾಗ ಆ ಕನಸು ಬಿದ್ದಂತಹ ವ್ಯಕ್ತಿ ಆ ದೊರೆಗಳ ಹತ್ರ ಹೋಗಿ ಈ ಥರ ನನಗೆ ಕನಸು ಬಿದ್ದಿತ್ತು ಅಂತಂದಾಗ ಕೆಲವು ವಾದ ವಿವಾದಗಳಾದಮೇಲೆ ವಿಠ್ಠಲನ ಮೂರ್ತಿಯನ್ನು ಮತ್ತೆ ಪಂಢರಪುರಕ್ಕೆ ಕಳಿಸ್ತಾರೆ. ಓಕೆನಾ? ಸೊ ಮಹಾರಾಷ್ಟ್ರದ ಕೆಲವು ಕೀರ್ತನೆಗಳಲ್ಲಿ ಓಕೆನಾ, ಅವ್ರು ಹಾಡೋ ಹಾಡಲ್ಲಿ ಕರ್ನಾಟಕದಿಂದ ಬಂದ ವಿಠ್ಠಲ ಅಂತ ಅನ್ನೋದಕ್ಕೆ ಕಾನಡಿ ವಿಠ್ಠಲ ಅಂತ ಕರೀತಾರಂತೆ. ಓಹೋ. ಇದಕ್ಕೆ ಒಂದು ಸಾಂಗಲ್ಲಿ ಒಂದು ಸಣ್ಣ ಬಿಟ್ಟಿದೆ ಬ್ರೋ, ಆ ಬಿಟ್ನ ಪ್ಲೇ ಮಾಡ್ತೀನಿ. ಖಂಡಿತ. ಆವಾಗ ಸಾಕ್ಷಿ ನಿಮಗೆ ಇನ್ನೂ ಪೂರಕ ಆಗುತ್ತೆ. ಹೌದು ಬ್ರೋ. ಸೊ ಮಹಾರಾಷ್ಟ್ರದಲ್ಲಿ ನೀವು ಆ ಶಾಸನದಲ್ಲಿ ಕಾನಡಿ ಅಂತ ಹೇಳ್ತೀನಿ ಅಂದಿದ್ದಕ್ಕೆ ಹೇಳ್ತಾರೆ ಅಂತ ಹೇಳಿದಕ್ಕೆ ನನಗೆ ಜ್ಞಾಪಕ ಬಂದ ಒಂದು ಸಣ್ಣ ಪ್ರಸಂಗ ಇದು. ತುಂಬ ಚೆನ್ನಾಗಿದೆ. ಇದೇ ಪ್ರಾಚೀನ ಭಾರತ ಇತಿಹಾಸದಲ್ಲಿ ಬ್ರೋ, ತಮಿಳುನಾಡಿನಲ್ಲಿ ಸಂಗಮ್ ಸಾಹಿತ್ಯ ದ ಸಂಗಮ್ ಏಜ್ ಅಂತ ಒಂದು ಅಧ್ಯಾಯ ಬರುತ್ತೆ. ಸೊ ಈ ಸಂಗಮ್ ಸಾಹಿತ್ಯದಲ್ಲಿ ತುಂಬ ಜನ ಒಳ್ಳೊಳ್ಳೆ ಕವಿಗಳಿರ್ತಾರೆ. ಅದರಲ್ಲಿ ಇಳಾಂಗೋ ಅಡಿಗಲ್ ಅಂತ ಒಬ್ರು ಕವಿ ಇರ್ತಾರೆ, ಸರಿನಾ? ಶಿಲಪ್ಪದಿಗಾರಂ ಬಗ್ಗೆ ಖಂಡಿತ. ಅವ್ರು ಬರೆದಿರೋಂಥ ಶಿಲಪ್ಪದಿಗಾರಂ ಪುಸ್ತಕದಲ್ಲಿ ಕರ್ನಾಟಕವನ್ನು ಕರುನಾಡರ್ ಅಂತ ಕರೆದಿರ್ತಾರೆ. ಕರುನಾಡರ್ ಅಂತ ಅಂದರೆ ಕಪ್ಪು ಮಣ್ಣಿನಿಂದ ಕೂಡಿದ ನಾಡು, ಬೆಟ್ಟ ಗುಡ್ಡಗಳಿಂದ ಕೂಡಿದ ನಾಡು, ಅಥವಾ ಎತ್ತರದ ಸ್ಥಾನದಲ್ಲಿರುವಂತಹ ನಾಡು ಅಂತ. ನಿಮಗೆ ಗೊತ್ತೇ ಇದೆ, ಕರ್ನಾಟಕ ತಮಿಳುನಾಡು ಕಂಪೇರ್ ಮಾಡಿದ್ರೆ ಎತ್ತರದ ಸ್ಥಾನದಲ್ಲಿದೆ ಅಂತ. ಸೊ ಸಂಗಮ್ ಸಾಹಿತ್ಯದಲ್ಲಿ ಈ ರೀತಿ ಉಲ್ಲೇಖಿಸಿದ್ದಾರೆ. ಸೊ ಸಂಗಮ್ ಸಾಹಿತ್ಯದ ನಂತರ ಬ್ರೋ, ನಮ್ಮ ಕರ್ನಾಟಕದ ಅಥವಾ ನಮ್ಮ ಕನ್ನಡದ ಮೊದಲನೇ ಕೃತಿ ತಗೊಂಡ್ರೆ ಅದು ಕವಿರಾಜ ಮಾರ್ಗ ಅನ್ನೋದು ನಮ್ಗೆಲ್ರಿಗೂ ಗೊತ್ತಿದೆ. ಸೊ ಕವಿರಾಜ ಮಾರ್ಗದಲ್ಲೂ ಕೂಡ ಕರ್ನಾಟಕದ ಬಗ್ಗೆ ಉಲ್ಲೇಖ ಇದೆ. ಏನಪ್ಪ ಅಂದರೆ, ಕಾವೇರಿ ಇಂದಂ ಆ ಗೋದಾವರಿ ವರಂ ಇರ್ದ ನಾಡಾದ ಕನ್ನಡದೊಳ್ಳಂತ. ಅಂದರೆ ಉತ್ತರದ ಗೋದಾವರಿ ನದಿಯಿಂದ ದಕ್ಷಿಣದ ಕಾವೇರಿ ನದಿಯವರೆಗೂ ಏನು ಭೂಭಾಗ ಇದೆ, ಇದು ನಮ್ಮ ಕರ್ನಾಟಕ ಅಂತ ಅಂದ್ಬಿಟ್ಟು. ಇನ್ನು ನಮ್ಮ ಮೊದಲನೇ ಶಾಸನ ತಗೊಳ್ಳೋದಾದರೆ ಕ್ರಿಸ್ತಶಕ 450ರಲ್ಲಿ ಕದಂಬರ ಕಾಲದ ಕಾಕುತ್ಸವರ್ಮ ಒಂದು ಶಾಸನವನ್ನು ಹೊರಡಿಸ್ತಾರೆ. ಆ ಶಾಸನದಲ್ಲಿ ಮಹಾಭಗವಾನ್ ಶ್ರೀ ವಿಷ್ಣುವಿನ ಸುದರ್ಶನ ಚಕ್ರ ಇದೆ, ಮತ್ತು ಆ ಶಾಸನ ಶ್ರೀ ವಿಷ್ಣುವಿನ ಒಂದು ಸ್ತೋತ್ರದಿಂದ ಪ್ರಾರಂಭ ಆಗುತ್ತೆ. ಶಾಸನದ ಹೆಸರು ಅದೇ ನಮ್ಮೆಲ್ರಿಗೂ ಗೊತ್ತಿರೋ ಹಲ್ಮಿಡಿ ಶಾಸನ. ಇದು ಕ್ರಿಸ್ತಶಕ 450ರ ಕಾಲಘಟ್ಟಕ್ಕೆ ಸೇರಿದಾಗಿದೆ. ಇದು ನಮ್ಮ ಕನ್ನಡದಲ್ಲಿ ಸಿಕ್ಕಿರುವಂತಹ ಮೊದಲನೇ ಶಾಸನ. ಆದರೆ ಇನ್ನು ನಮ್ಮ ಗುಣವಿಶೇಷತೆ ಅಂದರೆ ಕನ್ನಡಿಗರ ಗುಣವಿಶೇಷತೆಯನ್ನು ಹೇಳುವಂತಹ ಶಾಸನ ಬಾದಾಮಿಯ ಕಪ್ಪೆ ಅರಭಟನ ಶಾಸನ. ಬ್ರೋ, ಕಪ್ಪೆ ಅರಭಟನ ಶಾಸನಕ್ಕೆ ಬರೋಣ. ಹಲ್ಮಿಡಿ ಶಾಸನ ನೀವು ಹೇಳಿರಿ ಕ್ರಿಸ್ತಶಕ 450ರಲ್ಲಿ ಸಿಕ್ತು ಅಂತ ಅಂದ್ಬಿಟ್ಟು. ಆದರೆ ನಾನು ಹೇಳೋದು ಕ್ರಿಸ್ತಶಕ ಅಲ್ಲ, ನಮ್ದು ತ್ರೇತಾಯುಗ. ಈ ಸಮಯದಲ್ಲೇ ನಮ್ಮ ಕನ್ನಡದ ಉಲ್ಲೇಖ, ಕರ್ನಾಟಕ ಉಲ್ಲೇಖ ಆಗೋಗಿದೆ. ಬಟ್ ಉತ್ಕನ್ನಡದಲ್ಲಿ ನಮಗೆ ಸಿಕ್ಕಿರೋ ಪುರಾವೆ ಬಂದು ಹಲ್ಮಿಡಿ ಶಾಸನ. ಹೌದು. ಯಾರಿಗೆ ಗೊತ್ತು, ಇನ್ಯಾವಾಗಲೂ ಇನ್ನೇನೋ ಉತ್ಖನನ ಮಾಡಬೇಕಾದ್ರೆ ಅದಕ್ಕಿಂತ ಪ್ರಾಚೀನ ಅದು ಇನ್ನೊಂದು ಯಾವುದೋ ಶಾಸನ ನಮ್ಮ ಕನ್ನಡದ ಬಗ್ಗೆ ಸಿಗ್ಬೋದಲ್ಲ? ಸಿಗ್ಬೋದು. ಸೊ ಒಬ್ಬ ಕನ್ನಡ ಅಭಿಮಾನಿಯಾಗಿ ನನ್ನ ಅಭಿಲಾಷೆ ಇರ್ಬೋದು, ಇನ್ನ ಏನೋ ಉತ್ಖನನ ಮಾಡಬೇಕಾದ್ರೆ ನಮ್ಮ ಇನ್ನೊಂದೇನೋ ಪುರಾತನದ ಶಾಸನಗಳು ಸಿಕ್ತು ಅಂತ ಅಂದ್ರೆ ಅದನ್ನ ಸ್ಟಡಿ ಮಾಡಬೇಕು, ಅದ್ರ ಬಗ್ಗೆ ತಿಳ್ಕೋಬೇಕು, ಜನಕ್ಕೆ ತಿಳಿಸ್ಬೇಕು, ಇದೊಂದು ಆಸೆ ಇದೆ. ಕಪ್ಪೆ ಅರಭಟನ ಶಾಸನ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ. ಹೌದು. ಕನ್ನಡಿಗರ ಗುಣವಿಶೇಷತೆಯನ್ನು ತಿಳಿಸುವಂತಹ ಒಂದು ಶಾಸನ ಅಂದರೆ ಕಪ್ಪೆ ಅರಭಟನ ಶಾಸನ. ಅದು ತ್ರಿಪದಿಯಲ್ಲಿದೆ. ಸೊ ಆ ಶಾಸನದಲ್ಲಿ ಹೇಳ್ತಾರೆ, ಕನ್ನಡಿಗರು ಒಳ್ಳೆಯವ್ರಿಗೆ ಒಳ್ಳೆಯವರು, ಕೆಟ್ಟವ್ರಿಗೆ ಕೆಟ್ಟವರು. ಸೊ ಇದನ್ನು ನಾವು ತಿಳ್ಕೊಬೋದು ಅಂತಂದರೆ ಬ್ರೋ, ನಮ್ಗೆಲ್ರಿಗೂ ಗೊತ್ತೇ ಇದೆ, ಚಾಲುಕ್ಯರ ದೊರೆ ಇಮ್ಮಡಿ ಪುಲಕೇಶಿ ಅವರು ಮುಂಚೆ ಸದರನ್ ಇಂಡಿಯಾ ಅಂತ ನಾವೇನು ಹೇಳ್ತೀವಿ, ದಕ್ಷಿಣ ಭಾರತವನ್ನು ಆಳ್ತಾ ಇರ್ತಾರೆ, ಉತ್ತರ ಭಾರತವನ್ನು ಹರ್ಷವರ್ಧನ ರಾಜ ಆಳ್ತಾ ಇರ್ತಾರೆ. ಇವರಿಬ್ಬರು ಮಧ್ಯೆ ಒಂದು ಕಾಳಗ ನಡೆಯುತ್ತೆ ನರ್ಮದಾ ನದಿ ಹತ್ರ. ಆ ಕಾಳಗದಲ್ಲಿ ಹರ್ಷವರ್ಧನ ಅವರು ಸೋತೋಗ್ತಾರೆ. ಆವಾಗ ಇಮ್ಮಡಿ ಪುಲಕೇಶಿ ಅವರು ಏನು ಬೇಕಾದ್ರೂ ಮಾಡ್ಬೋದಿತ್ತು. ಆದರೆ ಅವ್ರಿಗೇನೂ ತೊಂದರೆ ಮಾಡದೆ, ಅವರ ಭೂಭಾಗಗಳನ್ನು ಯಾವುದನ್ನು ವಶಪಡಿಸ್ಕೊಳ್ದೇನೆ, ಅವರ ಒಳ್ಳೆತನಕ್ಕೆ ಮರುಗಾಗಿ ನರ್ಮದಾ ನದಿನ ಒಂದು ಬೌಂಡ್ರಿಯಾಗಿ ಇದು ಮಾಡಿ, ನೀವು ನಾರ್ತ್ ಕರ್ನಾಟಕನ ಆಳ್ಕೊಳ್ಳಿ, ನಾವು ನಾರ್ತ್ ಇಂಡಿಯಾನ ಆಳ್ವಿಕೆ ಮಾಡ್ಕೊಳ್ಳಿ, ನಾನು ಸೌತ್ ಇಂಡಿಯಾನ ಆಳ್ವಿಕೆ ಮಾಡ್ಕೊತೀನಿ ಅಂತ ಹೇಳಿ ಅವ್ರಿಗೆ ಹಲವಾರು ಗೌರವಗಳನ್ನು ಕೊಟ್ಟು
ಗೌರವಗಳನ್ನು ಕೊಡ್ತಾರೆ ಅಂತ ನೆನ್ಕೊಳ್ಳೋಣ. ಸೊ ಈ ರೀತಿ ನಮ್ಮ ಕನ್ನಡಿಗರ ಗುಣ ವಿಶೇಷತೆ ಅಂದರೆ ಒಳ್ಳೆಯವ್ರಿಗೆ ಒಳ್ಳೆಯವರು, ಕೆಟ್ಟವ್ರಿಗೆ ಕೆಟ್ಟವರು ಅಂತ ಅಲ್ಲಿ ಏನಿದೆ ಕಪ್ಪೆರವಟನ ಶಾಸನದಲ್ಲಿ, ಇವೆಲ್ಲ ನೋಡ್ತಾ ಇದ್ರೆ ಅದು ನಿಜ ಅಂತಲೇ ಅನಿಸುತ್ತೆ. ಇದನ್ನು ಕೇಳಿದ್ರೆ 2 ಪಾಯಿಂಟ್ ಜ್ಞಾಪಕ ಬರುತ್ತೆ ಅವರು. ಒಂದು ಕರೆಂಟ್ ಟ್ರೆಂಡು, KGF ಸಿನಿಮಾದಲ್ಲಿ ಒಂದು ಲೈನ್ ಇದೆ ಗೊತ್ತಾ, ಇಫ್ ಯು ಆರ್ ಬ್ಯಾಡ್ ಐ ಆಮ್ ಯುವರ್ ಡ್ಯಾಡ್ ಅಂತ. ಟ್ರೆಂಡಿಂಗಲ್ಲಿ ನಾವೇನು ಹೇಳ್ತೀವಿ ಖಂಡಿತ ಅದನ್ನ ಕಪ್ಪೆ ಅರಭಟ ಅದು ತನ್ನ ತ್ರಿಪದಿಯರ ರೂಪದಲ್ಲಿ ಆವಾಗಲೇ ಬರೆದಿದ್ರು ಅಂತಂದ್ರೆ ಅದು ಶಾಸನದ ಹೆಸರು ಕಪ್ಪೆ. ಆಮೇಲೆ ನೀವು ಹೇಳಿದಾಗೆ ಕನ್ನಡಿಗರು ಕರುಣಾಮಯಿಗಳು ಬ್ರೋ ನಾವು, ಸರಿನಾ? ಸೋತವನಿಗೆ ಸನ್ಮಾನ ಮಾಡಿ ಆಶ್ರಯ ಕೊಡ್ತೀವಿ ಅಂತ ಅಂದ್ರೆ ಅದು ಕನ್ನಡಿಗರು ದೊಡ್ಡ ಹೌದು ಅಲ್ವಾ ಬ್ರೋ? ಇದಿಷ್ಟು ಶಾಸನ ಆಯಿತು ಅಂತ ಅಂದ್ರೆ ವ್ಯಾಕರಣಕ್ಕೆ ಬರೋಣ ಬ್ರೋ. ನನಗೆ ಕನ್ನಡ ಏನು ಖುಷಿ ಆಗತ್ತೆ ಅಂತ ಅಂದರೆ, ವಿಲಿಯಂ ಕೇರಿ ಅನ್ನುವಂಥ ಪಾಶ್ಚಿಮಾತ್ಯ ದೇಶದ ಒಬ್ಬ ವ್ಯಕ್ತಿ ಬಂದು ಆ್ಯನ್ ಎಲಿಮೆಂಟ್ರಿ ಗ್ರಾಮರ್ ಆಫ್ ಕನ್ನಡ ಅಂತ ಕನ್ನಡ ಗ್ರಾಮರ್ ಬಗ್ಗೆ ಬರೀತಾರೆ ಬ್ರೋ. ಕನ್ನಡ ವ್ಯಾಕರಣದ ಬಗ್ಗೆ ಅವರು ಬರೀತಾರೆ. ಅದನ್ನು ನೋಡಿದಾಗ ಇಷ್ಟು ಹಳೆಯ ಕಾಲದಲ್ಲೇ ಈ ಕನ್ನಡದ ಬಗ್ಗೆ ಇಂಪ್ರೆಸ್ ಆಗಿ ಒಬ್ಬರು ವ್ಯಾಕರಣನ ಬರೀತಾರೆ ಅಂತಂದರೆ ಕನ್ನಡ ಇನ್ನೆಷ್ಟು ಹೆಮ್ಮೆ ಇರ್ಬೋದು ಬ್ರೋ. ಅದೇ ಬ್ರೋ, ನಾನು ನೋಡಿರೋ ಪ್ರಕಾರ 13ನೇ ಶತಮಾನದಲ್ಲಿ ಕೇಶಿರಾಜನು ಶಬ್ದ ಮಣಿದರ್ಪಣಂ ಅಂತ ಒಂದು ಪುಸ್ತಕವನ್ನು ಬರೀತಾರೆ. ಅದು ಗ್ರಾಮರ್ ರಿಲೇಟೆಡ್ ಏನೇನೆ. ಸೊ ಆ ಪುಸ್ತಕವನ್ನು ರೆಫ್ ಫರ್ಡಿನಾಂಡ್ ಕೆಟಲ್ ಅಂತ ಅನ್ನೋರು ಶಾಸ್ತ್ರೋತ್ತರವಾಗಿ ಅಧ್ಯಯನ ಮಾಡಿ, ಸೊ ಕನ್ನಡದಲ್ಲಿ ಕನ್ನಡ ಇಂಗ್ಲಿಷ್ ನಿಘಂಟು ಡಿಕ್ಷನರಿ ಅಂತ ಏನು ಹೇಳ್ತೀವಿ ಅದನ್ನು ರಚಿಸ್ತಾರೆ. ಸೊ ಅವರ ಈ ಕೆಲಸಕ್ಕೆ ಜರ್ಮನಿಯಲ್ಲಿ ಒಂದು ವಿಶ್ವವಿದ್ಯಾನಿಲಯ ಇದೆ, ಅಂದರೆ ಯೂನಿವರ್ಸಿಟಿ ಅಂತ ನಾವು ಏನು ಹೇಳ್ತೀವಿ, ಅದ್ರ ಹೆಸರು ತಿಬೆಂಚ್ ಯೂನಿವರ್ಸಿಟಿ ಅಂತ ಅಂದ್ಬಿಟ್ಟು. ಸೊ ಆ ತಿಬೆಂಚ್ ಯೂನಿವರ್ಸಿಟಿ ಅವರು ಅವ್ರಿಗೆ ಗೌರವ ಡಾಕ್ಟರೇಟನ್ನು ನೀಡ್ತಾರೆ, PhD ಅನ್ನು ನೀಡ್ತಾರೆ ಅಂತ ಅಂದರೆ ಇದು ನಮ್ಮ ಕನ್ನಡಿಗರಿಗೆ ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು ಅವರು. ಆ್ಯಂಡ್ ನನಗೆ ಗೊತ್ತಿರೋ ಪ್ರಕಾರ ಕೆಟಲ್ ಅವ್ರಿಗೆ PhD ಬಂದಿದ್ದ ಕಾಲಾವಧಿ ಬಂದು 1894. ಎಕ್ಸಾಕ್ಟ್ಲಿ 1894ರಲ್ಲಿ ಅವ್ರಿಗೆ ಮಾಡ್ತಾರೆ. ತಿಳ್ಕೊಂಡಿದ್ದೀರಿ 1894ರಲ್ಲೇನೆ. ಅದಕ್ಕೂ ಮುಂಚೆ ಕೆಟಲ್ ಅವರು 20 ವರ್ಷ ಕರ್ನಾಟಕವನ್ನು ಅಧ್ಯಯನ ಮಾಡ್ತಾರಂತೆ. ಈ ಶಬ್ದಮಣಿ ದರ್ಪಣಂ ಅವ್ರಿಗೆ ಏನು ಸಿಗತ್ತೆ ಅದನ್ನ ಇಟ್ಕೊಂಡು ಕನ್ನಡ ಭಾಷೆಯನ್ನ 20 ವರ್ಷ 20 ಡಿಕೇಡ್ಸ್ ಅವರು ಅಧ್ಯಯನ ಮಾಡಿ ಅದಾದ ನಂತರ ಬರೀತಾರೆ. 1894 ಅಂತಾರೆ 20 ವರ್ಷ ಮುಂಚೆ ತಂದರೆ 1874ರಲ್ಲಿ ಅವ್ರಿಗೆ ಕನ್ನಡದ ಬಗ್ಗೆ ಆಸಕ್ತಿ ಬರುತ್ತೆ, ಅವರು ಅಧ್ಯಯನ ಮಾಡಬೇಕು ಅಂತ ಅವ್ರಿಗೆ ಅನಿಸುತ್ತೆ, ಅವ್ರು ಅದಕ್ಕೆ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡ್ತಾರೆ ಅಂತ ಅಂದರೆ ಈ ಭಾಷೆ ಇನ್ನೆಷ್ಟು ಶಕ್ತಿಯುತವಾಗಿರ್ಬೋದು. ಶಕ್ತಿಶಾಲಿ ಭಾಷೆ. ಒಬ್ಬ ವ್ಯಕ್ತಿಗೆ PhD ಕೊಡಿಸಿದೆ ಭಾಷೆ ಬರದೇ ಇರೋ ವ್ಯಕ್ತಿಗೆ ಆಗ ಅಂತ ಅಂದರೆ. ಇದಕ್ಕೂ ಮುಂಚೆ ಇನ್ನೊಂದು ವಿಷಯ ಇದೆ ಬ್ರೋ, ಇದು 13ನೇ ಶತಮಾನದ್ದಾಯಿತು. ನಾವೀಗ 11ನೇ ಶತಮಾನಕ್ಕೆ ಹೋದರೆ ನಮ್ಮ ಕನ್ನಡಿಗರಿಗೆ ಒಂದು ಹೆಮ್ಮೆಯ ವಿಷಯ ಇದೆ. ಏನಪ್ಪ ಅಂತ ಅಂದರೆ, ಇಡೀ ವಿಶ್ವದ ಸಾಹಿತ್ಯಕ್ಕೆ ಕನ್ನಡ ಸಾಹಿತ್ಯದ ಕೊಡುಗೆ ಏನಪ್ಪ ಅಂತಂದರೆ ಅದುವೇ ನಮ್ಮ ವಚನ ಸಾಹಿತ್ಯ. 11ನೇ ಶತಮಾನದಲ್ಲಿ ನಮ್ಮ ಕರ್ನಾಟಕದಲ್ಲಿ ವಚನ ಸಾಹಿತ್ಯ ಶುರು ಆಗತ್ತೆ. ಸೊ ಅಂದರೆ ಏನಂದರೆ 11ನೇ ಶತಮಾನದವರೆಗೂ ಕೂಡ ಕನ್ನಡ ಸಾಹಿತ್ಯ ಆಗಿರ್ಬೋದು, ಕಾವ್ಯ ರಚನೆ ಆಗಿರ್ಬೋದು, ಬರೀ ಬ್ರಾಹ್ಮಣ ಕವಿಗಳಿಂದ ಅಥವಾ ಜೈನ ಕವಿಗಳಿಂದ ಮಾತ್ರ ಸಾಧ್ಯ ಆಗಿರುತ್ತೆ. 11ನೇ ಶತಮಾನದಲ್ಲಿ ಬರುತ್ತೆ ವಚನ ಸಾಹಿತ್ಯ. ಸೊ ಈ ವಚನ ಸಾಹಿತ್ಯ ಬಂದಾಗ ನಮ್ಮಂಥ ಸಾಮಾನ್ಯದವರು ಕೂಡ ಕಾವ್ಯ ರಚನೆಯಲ್ಲಿ ಪಾಲ್ಗೊಳ್ತೀವಿ. ಸೊ ಅದಕ್ಕೆ ನಾವು ಅದನ್ನು ಸ್ವತಂತ್ರ ಯುಗ ಅಂತ ಕರಿತೀವಿ. ಅಲ್ಲದೆ ವಚನಗಳನ್ನು ನಮ್ಮ ಕರ್ನಾಟಕದ ಉಪನಿಷತ್ಗಳು ಅಂತಲೂ ಕೂಡ ಕರಿತೀವಿ. ನಮಗೆಲ್ರಿಗೂ ಗೊತ್ತಾಯಿದೆ ಬ್ರೋ, 4 ವೇದ ಇದೆ, 18 ಪುರಾಣ ಇದೆ, 108 ಉಪನಿಷತ್ಸ್ ಇದೆ. ಸೊ ನಮ್ಮ ಕನ್ನಡದ ವಚನಗಳನ್ನು ನಾವು ಕನ್ನಡದ ಉಪನಿಷತ್ತುಗಳು ಅಂತ ಕರಿತೀವಿ ಅಂತಂದರೆ ಈ ವಚನ ಸಾಹಿತ್ಯ ಎಷ್ಟು ಗ್ರೇಟ್ ಅಲ್ವಾ? ಇಡೀ ಪ್ರಪಂಚದ ಒಂದು ಸಾಹಿತ್ಯಕ್ಕೇ ನಾವು ಈ ಸಾಹಿತ್ಯವನ್ನು ಕೊಡುಗೆಯಾಗಿ ಕೊಟ್ಟಿದ್ದೀವಿ ಅಂದರೆ ಕನ್ನಡ ಸಾಹಿತ್ಯ ಎಷ್ಟು ಗ್ರೇಟ್ ಇರ್ಬೋದು. ಹೌದು, ಅದಂತೂ ನಿಜ. ಸೊ ಇದಾದ ನಂತರ ಬಸವಣ್ಣ ಅವರು ಅನುಭವ ಮಂಟಪವನ್ನು ಕಟ್ಟಿ ಅಲ್ಲಿಗೆ ಅಲ್ಲಮ ಪ್ರಭುವನ್ನು ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಅನ್ನೋದು ನಮಗೆಲ್ರಿಗೂ ಗೊತ್ತೇ ಇದೆ. ನೀವು ಬಸವಣ್ಣ ಅವ್ರದ್ದು ಅಥವಾ ಬೇರೆ ಯಾರಾದರೂ ವಚನಕಾರದ್ದು ಯಾವ್ದಾದ್ರು ಕೆಲವೊಂದು ವಚನಗಳನ್ನ ಹೇಳ್ಬೋದಾ? ಯೂಶಲಿ ಬಸವಣ್ಣ ಅವರ ಫೇಮಸ್ ವಚನ ಎಲ್ಲರೂ ಹೇಳ್ತಾರೆ, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ. ನನಗೆ ವಚನ ಉಪನಿಷತ್ ಅಂತ ಹೇಳೋದ್ರ ಜೊತೆಗೆ ಜೀವನದ ಮೌಲ್ಯಗಳನ್ನು ಇದೆಲ್ಲ ನಮಗೆ ಕಟ್ಕೊಡ್ತಾ ಬಂದಿದೆ ಬ್ರೋ. ನಮ್ಮ ಹಿಂದೂ ಸಂಸ್ಕೃತಿ ಏನಿದೆ, ರಾಮಾಯಣ ಮಹಾಭಾರತ ಇದೆಲ್ಲನೂ ಜೀವನದ ಮೌಲ್ಯಗಳನ್ನ ಕಟ್ಕೊಡ್ತಾ ಬಂದಿದೆ. ಆದರೆ ಆ ಯುಗಕ್ಕೆ
ಸೀಮಿತವಾಗಿ ಓಕೆನಾ, ಆ ಯುಗದಲ್ಲಿ ಏನಾಗ್ತಾ ಇದೆ ಅದನ್ನ ನೋಡಿ ಅವರು ವಚನಗಳು ಮಾಡಿದ್ರಲ್ಲ, ಅದು ಒಂದೊಂದು ಕೂಡ ನೀತಿ ಪಾಠನೆ. ಉಪನಿಷತ್ ಅಂತ ಏನಂತಾರೆ ಅದಂತೂ 100% ನಿಜ, ಇವತ್ತಿಗೂ ಅಪ್ಲಿಕೇಬಲ್ ಅನ್ಬೋದು ನಮ್ಮ ಜೀವನಕ್ಕೆ. ಹೌದು. ಅದಂತೂ ಉದಾಹರಣೆಗೆ ಹೇಳ್ಬೇಕಂದ್ರೆ ಬ್ರೋ ಅಲ್ಲಮ ಪ್ರಭು ಅವರೊಂದು ಲೈನ್ ಹೇಳ್ತಾರೆ, ಕೊಟ್ಟ ಕುದುರೆಯ ನೇರಲಾರದೆ ಮತ್ತೊಂದು ಕುದುರೆಯ ಬಯಸುವವನು ವೀರನೂ ಅಲ್ಲ ಧೀರನೂ ಅಲ್ಲ ಅಂತ. ಎಷ್ಟು ಅರ್ಥ ಇದೆ ನೋಡಿ. ಕೊಟ್ಟ ಕುದುರೆಯನ್ನೇರದೆ ಮತ್ತೊಂದು ಕುದುರೆಯನ್ನು ಬಯಸುವವನು ವೀರನೂ ಅಲ್ಲ ಶೂರನೂ ಅಲ್ಲ. ನೈಸ್ ಬ್ರೋ. ಐ ಥಿಂಕ್ ಅಲ್ಲಮ ಪ್ರಭು ಅವ್ರದ್ದು ಅನ್ಸುತ್ತೆ ಇನ್ನೊಂದು, ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ಅಂತ. ಸಾಗರದಷ್ಟು ದುಃಖ ನೋಡ ಅಂತ ಹೇಳ್ತಾರೆ. ಇವತ್ತು ನಮ್ಮ ಸಂಸಾರಿಗಳು ಅನುಭವಿಸ್ತಾ ಇರೋ ಕಷ್ಟಗಳನ್ನ ಅವರು ಅವಾಗಲೇ ಅಷ್ಟು ಚೆನ್ನಾಗಿ ಅಷ್ಟು ಸಿಂಪಲ್ ಆಗಿ ಹೇಳಿದ್ದಾರೆ ಅಂತಂದ್ರೆ ನಮ್ಮ ಕನ್ನಡದ ನಾನು ನೋಡಿದ್ದಿಲ್ಲ ಹೊರಗಡೆ ಯಾವುದೇ ಸಿಟ್ಟಿಂಗು ಎಲ್ಲೇ ಮಾಮೂಲಿ ಸಂಸಾರಿಗಳು ಕೂತ್ಕೊಂಡಾಗ ಅವ್ರ ಮಾತುಕತೆಲಿ ಓಕೆನಾ ಈ ಲೈನು ಇಂಡೈರೆಕ್ಟ್ ಆಗಿ ಬರ್ತಾರೆ ಇರ್ತೇವೆ. ಎಕ್ಸಾಕ್ಟ್ಲಿ. ಸಾಸಿವೆ ಎಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಅಂತ ಅನ್ನೋದು. ಆಮೇಲೆ ಇವಾಗಿನ ಟ್ರೆಂಡ್ಗೆ ನಾನು ನೋಡಿರೋ ಹಾಗೆ ಏನಾಗಿದೆ, ನಾವೆಲ್ಲ ಅಲ್ಪಜ್ಞಾನಿಗಳಿಬ್ರು, ವಿದ್ವತ್ ಕಡಿಮೆ ನಮಗೆ. ನಾವು ಒಂದು ಬುಕ್ಕನ್ನು ಓದಿ ಸಂಪೂರ್ಣವಾಗಿ ತಿಳ್ಕೊಂಡಿರೋದಕ್ಕಿಂತ ಯಾವುದೋ ಒಂದು ಸಣ್ಣ ಶಾರ್ಟ್ಸ್ ನೋಡಿ ರೀಲ್ಸ್ ನೋಡಿ ಅದ್ರ ಬಗ್ಗೆ ಮಾತಾಡೋ ಒಂದು ಯುಗದಲ್ಲಿ ನಾವು ಬಂದ್ಬಿಟ್ಟಿದ್ದೀವಿ. ಹೌದು. ಇಲ್ಲಿ ಏನಾಗುತ್ತೆ, ಯಾರೋ ಒಬ್ಬ ಅಟೆನ್ಷನ್ ಸೀಕರ್ ಇರ್ತಾನೆ, ಒಂದು 4 ಜನ ಮಾತಾಡ್ತಾ ಇರ್ಬೇಕಾದ್ರೆ ಅವ್ನು ಮಾತಾಡ್ತಾನೆ ಇರ್ತಾನೆ, ಏನೋ ಅವನೇನೋ ಅಟೆನ್ಷನ್ಸ್ ತೊಗೊಳಕ್ಕೆ ಅಂತ. ಈ ಥರ ಕಾಲದಲ್ಲಿ ಇದ್ದೀವಿ. ಇದಕ್ಕೆ ಬಸವಣ್ಣವರು ಒಂದು ವಚನ ಇದೆ ಬ್ರೋ. ಆ ವಚನದಲ್ಲಿ ಒಂದು ಲೈನ್ ಬರುತ್ತೆ, ನುಡಿದರೆ ಲಿಂಗ ಮೆಚ್ಚಿ ಹೌದು ಹೌದು ಎನ್ನಬೇಕು ಅಂತ. ನನ್ಗೆ ಆ ಲೈನ್ ತುಂಬ ಇಷ್ಟ ಆಗುತ್ತೆ ಬ್ರೋ. ಸೊ ನಾವು ಮಾತಾಡಿದ್ರೆ ಓಕೆನಾ, ಸಾಕ್ಷಾತ್ ಆ ಲಿಂಗನೇ ಮೆಚ್ಚಿ ಹೌದು ಹೌದು ಇವ್ನು ಹೇಳ್ತಾ ಇರೋದು ನಿಜ ಅಂತ ಅನಿಸ್ಬೇಕು, ಭಗವಂತನೇ ಮೆಚ್ಚಬೇಕು ಅಂತ. ನಮ್ಮ ಮಾತುಗಳು ಆ ಥರ ಇರಬೇಕು. ಅದು ಸಂಪೂರ್ಣ ವಚನ ಇದೆ ಬ್ರೋ, ತುಂಬ ಚೆನ್ನಾಗಿದೆ ಆ ಲೈನ್ಸು. ಆ ವಚನದಲ್ಲಿ ನನ್ನ ಫೇವ್ರೇಟ್ ಲೈನ್ ಅದು. ಸೊ ಇದಿಷ್ಟು ಎಕ್ಸಾಂಪಲ್ಸು ವಚನ ಸಾಹಿತ್ಯದ ಬಗ್ಗೆ ಒಂದು ಹೈಲೈಟ್ಸ್ ಅಂತಲೇ ಅನ್ಕೊಬೋದು ನಾವು. ತುಂಬ ವಚನಕಾರರು ಬರ್ತಾರೆ ಬ್ರೋ. ಅಲ್ಲಮ ಪ್ರಭು, ಜೇಡರ ದಾಸಿಮಯ್ಯ, ತುಂಬ ಜನ ವಚನಕಾರರು ಬರ್ತಾರೆ. ವಚನಗಳು ಕನ್ನಡದ ಉಪನಿಷತ್ತುಗಳು. ಇದಿಷ್ಟು ನನಗೆ ಇಷ್ಟ ಆಗಿರುವಂಥ ವಚನ ಸಾಲುಗಳು. ನಿಮ್ಮ ಫೇವ್ರೇಟ್ ಲೈನ್ಸ್ ಯಾವುದು ಬ್ರೋ ವಚನಗಳಲ್ಲಿ? ಬ್ರೋ ನಮ್ಮ ಫೇವ್ರೇಟ್ ಅಂದರೆ ಈಗ ಬಸವಣ್ಣವರು ಬರೆದಿದ್ದಾರೆ ಒಂದು ಲೈನು, ಹಾವಿನ ಬಾಯ ಕಪ್ಪೆ ಹಸಿದು ಹಾರುವ ನೊಣಕ್ಕೆ ಆಸೆ ಪಡುತ್ತಿತ್ತಂತೆ. ಎಷ್ಟು ಚೆನ್ನಾಗಿದೆ ನೋಡಿ ಅದು ಲೈನು. ಸೊ ಇದು ಇನ್ನೊಂದು ಎಲ್ರಿಗೂ ಗೊತ್ತಿದೆ, ನಾವು ನಾಗರ ಪಂಚಮಿ ಬಂತಂದರೆ ಎಲ್ಲೋ ನಾಗರ ದೇವಸ್ಥಾನಕ್ಕೆ ಹೋಗ್ತೀವಿ, ಕಲ್ಲಿಗೆ ಹಾಲೆರಿತೀವಿ, ಎಲ್ಲನೂ ಮಾಡ್ತೀವಿ ಅಂತ. ಸೊ ಕಲ್ಲ ನಾಗರ ಕಂಡರೆ ಹಾಲೆರೆವರಯ್ಯ, ದಿಟನಾಗರ ಕಂಡರೆ ಕೊಲ್ಲೆಂಬರಯ್ಯ ಅನ್ನೋದು ಕೂಡ ಬಸವಣ್ಣವರೇ ಬರೆದಿದ್ದಾರೆ. ಇದು ಕೂಡ ತುಂಬ ನಮ್ಗಳ ಜೀವನಕ್ಕೆ ಅಪ್ಲಿಕೇಬಲ್ ಅಂತ ಅನಿಸುತ್ತೆ. ಸೊ ಅದೇ ರೀತಿ ಇನ್ನೊಂದು ಹೇಳೋದಾದರೆ, ದಯೆಯೇ ಧರ್ಮದ ಮೂಲವಯ್ಯ, ದಯೆಯೇ ಬೇಕು ಸಕಲ ಜೀವಾತ್ಮರಿಗೆ. ಈ ಲೈನು ನನಗೆ ತುಂಬ ಇಷ್ಟ. ಓಕೆ, ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ ಬ್ರೋ. ದಯೆ ಧರ್ಮದ ಮೂಲ, ಅವ್ರು ಬಸವಣ್ಣವ್ರು ಹೇಳಿದ ನಿಜ. ಸೊ ಈಗಿನ ಕಾಲದಲ್ಲಿ ನಮಗೆ ಧರ್ಮ ಅಂದಿದ ತಕ್ಷಣ ಜನರಿಗೆ ಜ್ಞಾಪಕ ಬರೋದು ಧರ್ಮಸ್ಥಳ. ಓಕೆ, ಧರ್ಮ ದೇವತೆಗಳಲ್ಲಿ ನೆಲೆಸಿದ್ರು. ಸೊ ಸಾಕ್ಷಾತ್ ಮಂಜುನಾಥ ಸ್ವಾಮಿ. ಇದೇ ಧರ್ಮಸ್ಥಳಕ್ಕೆ ಹೋಗಿರ್ತೀವಿ ನಾವು ಫ್ಯಾಮಿಲಿ, ತುಂಬ ರಶ್ ಇರುತ್ತೆ. ಯಾರೋ ಒಬ್ರು ಅಜ್ಜಿ ಪಾಪ ಅವ್ರಿಗೆ ಗೊತ್ತಿರಲ್ಲ, ಅವ್ರಿಗೆ ಹತ್ತಕ್ಕಾಗಲ್ಲ ಅಂತಂದರೆ ಮುಂದೆಯಿಂದ ಎಂಟ್ರಿ ಇದೆ ಹೀಗೆ ಹೋಗ್ಬೋದು ಅಂತ ಕ್ಯೂ ಅಲ್ಲಿ ಬಂದು ಸಿಗಾಕೊಂಡ್ಬಿಡ್ತಾರೆ. ಸೊ ಶಿ ವಾಂಟೆಡ್ ಟು ಕಮ್ ಬ್ಯಾಕ್, ಮತ್ತೆ ಅವ್ರು ವಾಪಸ್ ಹೋಗಿ ಆ ಕಡೆಯಿಂದ ಹೋಗಬೇಕು ಅಂತ ಅವ್ರು ಅಂದ್ಕೊಂಡಿರ್ತಾರೆ. ಅವ್ರು ರಿಟರ್ನ್ ಬರ್ತಾ ಇರ್ತಾರೆ. ಆ ಕ್ಯೂ ಅಲ್ಲಿ ಏನಾಗುತ್ತೆ, ಎಷ್ಟೊಂದು ಜನ ಯಾರಿದು ಏನಕ್ಕೆ ಹಿಂಗೆ ಹಿಂಸೆ ಕೊಡ್ತೀರಾ, ಹಾಗೆ ಹೀಗೆ ಮಾತುಕತೆ ಹೀಗೆ ಮಾಡ್ತಾ ಜಾಗ ಬಿಡಲ್ಲ. ಅರೆ ಏನು ಮಾಡ್ತಾ ಇದೀವಿ ನಾವು, ಏನು ಕಳ್ಕೊತೀವಿ? ಆ ಒಬ್ಬರು ಅಜ್ಜಿ, ವಯಸ್ಸಾದ ಅಜ್ಜಿ ಮೇಲೆ ನಮಗೆ ದಯೆ ಇಲ್ಲ ಅಂತ ಅಂದರೆ ಸಾಕ್ಷಾತ್ ಧರ್ಮಸ್ಥಳಕ್ಕೆ ಬಂದು ಅಲ್ಲಿ ನಿಂತ್ಕೊಂಡು ನಾವು ಬೇಡ್ಕೊಂಡು ಏನು ಪ್ರಯೋಜನ? ಅದಕ್ಕೆ ನೋಡಿ ಈ ಸಿಚುಯೇಷನ್ನ ಅವಾಗಲೇ ವಚನ ಆಗಿ ಬರೆದಿದ್ದಾರೆ ನಮ್ಮ ಬಸವಣ್ಣವರು ಅಂತಂದರೆ. ನನಗೆ ಅದೇ ಸಿಂಕ್ ಆಗಿದ್ದು. ನೀವು ಹೇಳಿದ ತಕ್ಷಣ ನಂಗೆ ಆ ಇನ್ಸಿಡೆಂಟ್ ಜ್ಞಾಪಕ ಬಂತು. ದಯೆ ಧರ್ಮದ ಮೂಲ ಅಂತ ಇದೆಯಲ್ಲ. ಸೊ ಧರ್ಮ ಅಂದ್ರೇನು, ದಯೆ ಇರಬೇಕಲ್ಲ ಒಬ್ಬನ ಮೇಲೆ. ಇಲ್ಲಿ ಇನ್ನೊಂದು ಹೇಳ್ತೀನಿ ಕೇಳಿ ಬ್ರೋ. ನೀವು ಹೇಳಿದ್ರಿ ಗೊತ್ತಾ, ಇಮ್ಮಡಿ ಪುಲಕೇಶಿ ಇದು ಸೋತವನ ಮೇಲೆ ದಯೆ ತೋರಿಸಿದ್ದಾರೆ. ಹೌದು, ಕನ್ನಡಿಗರು ಓಕೆನಾ. ದಯೆ ಧರ್ಮದ ಮೂಲ ಅಂದಿದ್ದಾರೆ ಕನ್ನಡಿಗರು. ಹೌದು, ಇನ್ನೇನು ಬೇಕು ಬ್ರೋ ಕನ್ನಡದ ಬಗ್ಗೆ? ಇದಾದ ನಂತರ ನಾವು ದಾಸ ಸಾಹಿತ್ಯವನ್ನು ಬೇಕಾದ್ರೆ ತಗೊಬೋದು ಇಲ್ಲಿ ಡಿಸ್ಕಷನ್. ವಚನ ಸಾಹಿತ್ಯ ಆದಮೇಲೆ ಅಪಾರವಾದ ಕೊಡುಗೆ ದಾಸ ಸಾಹಿತ್ಯ ಎಂದು ಬರುತ್ತೆ. ಹೌದು, ಕರ್ನಾಟಕದ ಸಂಗೀತದ ಪಿತಾಮಹರಂದೇ ಖ್ಯಾತರಾದಂತಹ ನಮ್ಮ ಪುರಂದರದಾಸರನ್ನು ನಾವಿಲ್ಲಿ ನೆನೆಸ್ಕೊಳ್ಳೇಬೇಕು ಬ್ರೋ. ಯಾಕಂದರೆ ಸುಮಾರು 4,25,000 ಕೀರ್ತನೆಗಳನ್ನು ಬರೆದಿದ್ದಾರಂತೆ ಅವರು. ಆದರೆ ನಮಗೆ ಸಿಕ್ಕಿರೋದು
ಕೇವಲ 1,000 ಕೀರ್ತನೆಗಳಷ್ಟೇನೆ. ಸೊ ಅವರ ಈ ಒಂದು ಕೊಡುಗೆನ ಮೆಚ್ಚಿ ಅವರ ಗುರುಗಳಾದಂತಹ ವ್ಯಾಸರಾಯರು, ಹಾಗೆ ಇಲ್ಲಿ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಜನಕ್ಕೆ ಅದು ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ಬ್ರೋ. ನಾವೀಗ ರಾಘವೇಂದ್ರ ಸ್ವಾಮಿಗಳನ್ನ ಏನು ಆರಾಧನೆ ಮಾಡ್ತೀವಿ, ಅವರು ಅವರ ಪೂರ್ವ ಜನ್ಮದಲ್ಲಿ ವ್ಯಾಸರಾಯರಾಗಿ ಬನ್ನೂರು ಅನ್ನೋ ಒಂದು ಊರಿನಲ್ಲಿ ಹುಟ್ಟಿರ್ತಾರೆ. ಸೊ ವೀಕ್ಷಕರೇ, ಈ ಬನ್ನೂರಿನಲ್ಲಿರುವಂತಹ ನಮ್ಮ ವ್ಯಾಸರಾಯರ ಬಗ್ಗೆ ನಮ್ಮ ಮಂಜು ಇಂಡಿಯನ್ ಯೂಟ್ಯೂಬ್ ಚಾನಲಲ್ಲಿ ಒಂದು ಕಂಪ್ಲೀಟ್ ಸ್ಟೋರಿಯನ್ನು ನಾವು ಕೊಟ್ಟಿದ್ದೀವಿ. ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲೂ ಕೂಡ ಕೊಡ್ತೀವಿ. ನೀವು ಯಾವಾಗಲಾದರೂ ಬಿಡುವಾದಾಗ ದಯವಿಟ್ಟು ರಾಘವೇಂದ್ರ ಸ್ವಾಮಿಗಳ ಕಥೆಗಳನ್ನ ನಾವು ಹೇಗೆ ಕೇಳ್ತೀವೋ ನೀವು ಹಾಗೆ ನಮ್ಮ ವ್ಯಾಸರಾಯರ ಕಥೆಗಳನ್ನು ಹೋಗಿ ಕೇಳ್ಬೋದು, ನೋಡ್ಬೋದು. ಅದರಿಂದ ನಿಮ್ಮ ಮನಸ್ಸಿಗೆ ತುಂಬ ಖುಷಿಯಾಗುತ್ತೆ ಅಂತ ನಂಬಿದ್ದೇನೆ. ಸೊ ಅಂತಹ ಗುರುಗಳ ಕೈಲೇನೆ ದಾಸರೆಂದರೆ ಪುರಂದರ ದಾಸರಯ್ಯ ಅಂತ ನಮ್ಮ ಪುರಂದರ ದಾಸರು ಹೊಗಳಿಸ್ಕೊಂಡಿರ್ತಾರೆ. ಸೊ ಪುರಂದರ ದಾಸರ ನಂತರ ನಮಗೆಲ್ಲ ಗೊತ್ತು, ಕನಕದಾಸರಾಗಿರ್ಬೋದು, ವಿಜಯದಾಸರಾಗಿರ್ಬೋದು, ಇವರೆಲ್ಲರೂ ಕೂಡ ದಾಸ ಸಾಹಿತ್ಯವನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಸೊ ಈ ಪುರಂದರ ದಾಸರು ಬರೆದಿರುವಂತಹ ಯಾವುದಾದ್ರು ಕೀರ್ತನೆಗಳು ನಿಮ್ಗೆ ಯಾವುದಾದ್ರು ಇಷ್ಟ ಇದೆಯಾ? ಪುರಂದರದಾಸರು ಬರೆದಿರೋ ಕೀರ್ತನೆಗಳು ಯಾವ್ದು ಇಷ್ಟ ಇಲ್ಲ ಹೇಳಿ, ಎಲ್ಲ ಕೀರ್ತನೆಗಳು ಇಷ್ಟನೇ. ಇಲ್ಲೇ ಇಸಬೇಕು, ಇದ್ದ ಜಯಿಸಬೇಕು ಅಂತ. ಆದರೆ ನನಗೆ ನೀವು ಹೇಳಿದ್ರಲ್ಲ, ನಾನು ನೀವು ಮುಂಚೆ ಒಂದ್ಸಲ ಟೀ ಕುಡಿಯುವಾಗ ನಾವು ಈ ಮಾತು ಮಾತಾಡಿದ್ವಿ. ಹೌದು ಹೌದು. ಹಂಸಲೇಖ ಅವರ ಹಾಡು ಕೇಳ್ತಾ ಇದ್ವಿ ನಾವು, ಆಕಸ್ಮಿಕ ಓಕೆ ಬಾಳುವಂತಹ ಅಲ್ಲೊಂದು ಬರುತ್ತೆ, ಇಲ್ಲಿ ಈಸಬೇಕು ಇದು ಜಯಿಸಬೇಕು, ನಾಗರಿಕರಾದ ಮೇಲೆ ಸುಗುಣನಾಗಬೇಕು. ಈಸಬೇಕು ಇದು ಜಯಿಸಬೇಕು ಇದೆಯಲ್ಲ ಬ್ರೋ, ಅದು ಪುರಂದರದಾಸರ ಕೀರ್ತನೆಯಲ್ಲಿ ಬರುತ್ತೆ. ಹೌದು, ಆ ಸಾಲನ್ನ ಸಿನಿಮಾಗೆ ಬಳಸ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿ ಆಪ್ಟ್ ಆಗಿದೆ, ಆ ಸಂದರ್ಭಕ್ಕೆ ಅದು ಆಪ್ಟ್ ಆಗಿದೆ. ಸೊ ದಾಸರ ಕೀರ್ತನೆಗಳಲ್ಲಿ ನನಗೆ ತುಂಬಾ ಇಷ್ಟವಾದ ಸಾಲು ಅಂದ್ರೆ ಅದು ಬ್ರೋ. ನನಗೊಂದು ಸಾಲು ಇಷ್ಟ ಇದೆ, ಹೇಳ್ಬೋದಾ? ಹೇಳಿ ಬ್ರೋ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಈಗಿನ ಕಾಲದ ಮಕ್ಕಳೆಲ್ಲ ಗುರುಗಳ ಮೇಲೇ ಕಂಪ್ಲೇಂಟ್ಸ್ಗಳು ಮಾಡೋದು ಎಲ್ಲ ಜಾಸ್ತಿ ಆಗಿದೆ. ಆದರೆ ಈ ಲೈನು ಇವಾಗಿನ ಒಂದು ಪ್ರೆಸೆಂಟ್ ಟ್ರೆಂಡಿಗೆ ತುಂಬ ಮ್ಯಾಚ್ ಆಗುತ್ತೆ ಅಂತ ನನಗನ್ಸುತ್ತೆ. ನಾವು ಗುರುವಿನ ಆಗುವವರೆಗೂ ಕೂಡ ನಮಗೆ ಮುಕ್ತಿ ದೊರೆಯೋದಿಲ್ಲ ಅಂತ ಅಂದ್ಬಿಟ್ಟು ನಮ್ಮ ಪುರಂದರದಾಸರು ಆಗಲೇ ಹೇಳಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಗುರುವಿನ ಗುಲಾಮ ಅಂದ ತಕ್ಷಣ ಇವಾಗ ನೀವು ಹೇಳಿದ್ರಲ್ಲ, ವ್ಯಾಸರಾಯರ ಕಥೆನ ನಾನು ನೋಡಿದ್ದೀನಿ ಬ್ರೋ. ನಿಮ್ಮ ಚಾನೆಲ್ನಲ್ಲಿ ನೀವು ಮಾಡಿರೋ ಡಾಕ್ಯುಮೆಂಟ್ರಿಲಿ ಏನೇನೆ ವ್ಯಾಸರಾಯರ ಆ ಎಪಿಸೋಡ್ನ ನಾನು ಸಂಪೂರ್ಣವಾಗಿ ನೋಡಿದ್ದೀನಿ. ಆಮೇಲೆ ದಟ್ ಈಸ್ ಒನ್ ಆಫ್ ದ ರೇರ್ ಕಲೆಕ್ಷನ್. ಹೌದು, ಯೂಶಲಿ ಯೂಟ್ಯೂಬರ್ಸ್ ವಾಟ್ ದೇ ಡೂ, ಓಕೆನಾ, ಫೇಮಸ್ ಈಗ ರಾಘವೇಂದ್ರ ಸ್ವಾಮಿ ಅವತಾರದ ಬಗ್ಗೆ ಅವ್ರಿಗೆಲ್ರಿಗೂ ಗೊತ್ತಿರುತ್ತೆ, ಭಕ್ತ ಪ್ರಹ್ಲಾದ ಅವತಾರ ಎಲ್ರಿಗೂ ಗೊತ್ತು, ಓಕೆನಾ. ಆದರೆ ಈ ಅವತಾರ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಹೌದು, ಓಕೆನಾ. ಅವರು ಇದಿಬ್ರು ಅವರೇನೇ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಅದನ್ನು ಚೆನ್ನಾಗಿ ತಿಳಿಸಿದ್ರ. ಆಮೇಲೆ ತುಂಬ ಇಷ್ಟ ಆಯಿತು ನನಗೆ ಅದು ವಿಡಿಯೋ. ಗುರುವಿನ ಗುಲಾಮ ಅಂತ ಹೇಳಿದ್ರಿ ಅಲ್ವಾ, ದಾಸರ ಗುರುಗಳು ಅವರಾದರೆ, ಆಮೇಲೆ ದಾಸರ ಬಗ್ಗೆ ಇನ್ನೊಂದಿದೆ ಬ್ರೋ, ಅವ್ರ ಮಾತೃಭಾಷೆ ಮರಾಠಿ ಇದೆ. ಮಾತೃಭಾಷೆ ಮರಾಠಿ ಇರುತ್ತೆ, ಆದರೂ ಕೂಡ ಅವ್ರದ್ದು ಕೀರ್ತನೆಗಳು ಕನ್ನಡದಲ್ಲಿರುತ್ತೆ. 4,25,000 ಕೀರ್ತನೆ ಕನ್ನಡದಲ್ಲಿ ಬರೆದಿದ್ದಾರೆ ಅಂತಂದರೆ ಹೇಗಿರಬೇಕು? ಅದ್ರ ಜೊತೆಗೆ ಅವರು ವಿಜಯದಾಸರು ಅಂತ ಬರ್ತಾರೆ. ವಿಜಯದಾಸರು ನಮ್ಮ ರಾಯಚೂರಿನ ಮಾನ್ವಿಯಲ್ಲಿ ಹುಟ್ಟಿರ್ತಾರೆ. ಅವ್ರಿಗೆ ಪುರಂದರದಾಸರು ದೀಕ್ಷೆಯನ್ನು ಕೊಟ್ಟು ಅವ್ರಿಗೊಂದು ನಾಮಾಂಕಿತವನ್ನು ಕೊಟ್ಟು ಅವ್ರಿಗೆ ಕೀರ್ತನೆಯನ್ನು ಬರೆಯೋದಕ್ಕೆ ಪ್ರೋತ್ಸಾಹ ಕೊಡ್ತಾರೆ. ಇದ್ರ ಬಗ್ಗೆ ಇನ್ನೊಂದು, ನಾವು ಮಂತ್ರಾಲಯ ಹೋಗ್ತೀವಲ್ಲ, ದರ್ಶನ ಮುಗಿಸಿ ನಾವು ಲೆಫ್ಟು ಅಂದರೆ ನದಿ ಕಡೆ ಹೋಗ್ತಾರೆ ಕೆಲವರು, ಅಥವಾ ದರ್ಶನಕ್ಕೂ ಮುಂಚೆ ನದಿ ಕಡೆ ಹೋಗೋ ಇದರಲ್ಲಿ ರೈಟ್ ಸೈಡಲ್ಲಿ ಒಂದು ಮ್ಯೂಸಿಯಂ ಇದೆ ಅವರು. ಆ ಮ್ಯೂಸಿಯಮಲ್ಲಿ ಫೋನ್ಸು ಇದು ಯಾವುದು ಅಲೋಡಿಲ್ಲ. ದಯವಿಟ್ಟು ಎಲ್ಲರಿಗೂ ನಾನು ಕೇಳ್ಕೊಳ್ಳೋದೇನು ಅಂತಂದರೆ, ಮಂತ್ರಾಲಯ ಹೋಯ್ತು ಅಂತಂದರೆ ಒಂದು ಸಲ ಆ ಮ್ಯೂಸಿಯಂನ ನೋಡಿ, ಸರಿನಾ. ರಾಘವೇಂದ್ರ ಸ್ವಾಮಿಗಳ ಜೀವನದ ಕೆಲವು ಪ್ರಸಂಗಗಳ ಜೊತೆಗೆ ಈ ಸಂಪೂರ್ಣ ದಾಸ ಸಾಹಿತ್ಯಗಳು, ಪುರಂದರದಾಸರು, ವಿಜಯದಾಸರು, ಇವುಗಳ ಬಗ್ಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಸಿಗತ್ತೆ. ದಾಸ ಸಾಹಿತ್ಯದ ಕೊಡುಗೆ ಕನ್ನಡಕ್ಕೆ ಎಷ್ಟಿದೆ ಅನ್ನೋದು ನಿಮ್ಗೆ ಅವಾಗ ಗೊತ್ತಾಗತ್ತೆ. ಇಷ್ಟೆಲ್ಲ ಪ್ರಾಮುಖ್ಯತೆ ಇರುವಂತಹ ಕನ್ನಡ ಭಾಷೆಗೆ 2008ರಲ್ಲಿ ಶಾಸ್ತ್ರೀಯ ಸ್ಥಾನಮಾನದ ಒಂದು ಸ್ಥಾನ ಸಿಗತ್ತೆ. ಇದ್ರ ಬಗ್ಗೆ ಇನ್ನೊಂದು ಬ್ರೋ, ಪ್ರಪಂಚದಲ್ಲಿ ಒಂದು ಸರ್ವೆ ಪ್ರಕಾರ ಸುಮಾರು 2,500 ಡಿಫ್ರೆಂಟ್ ಭಾಷೆಗಳಿದೆ. ಅದರಲ್ಲಿ ಮುಖ್ಯವಾದ ಭಾಷೆಗಳು 25 ಅಂತ ಕನ್ಸಿಡರ್ ಆಗುತ್ತೆ. ಅದರಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಭಾಷೆ ಸಿಕ್ಕಿರುವಂತಹ ಒಂದು ಭಾಷೆ ಕನ್ನಡ. ಭಾಷೆಗಳಲ್ಲಿ ಒಂದು ಭಾಷೆ ನಮ್ಮ ಕನ್ನಡ. ಶಾಸ್ತ್ರೀಯ ಸ್ಥಾನಮಾನದ ನಂತರ ಬ್ರೋ, ಜ್ಞಾನಪೀಠ ಪ್ರಶಸ್ತಿಗಳಿಗೆ ಬಂದರೆ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರೋದು ಹಿಂದಿ ಭಾಷೆ. 11 ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿದೆ. 10 ಅನ್ಸುತ್ತೆ. 11 ಪಡೆದಿದೆ. ಹೌದು ಬ್ರೋ. ಹಿಂದಿ 11, ಕನ್ನಡಕ್ಕೆ 8. ಇನ್ನು ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕವಿಗಳ ಬಗ್ಗೆ ನೋಡೋದಾದರೆ, ಮೊದಲನೇದು ಕುವೆಂಪು ಅವರು, ಶ್ರೀರಾಮಾಯಣ ದರ್ಶನಂಗೆ.
ಎರಡನೇದಕ್ಕೆ ಬರೋದಾದರೆ ದ ರಾ ಬೇಂದ್ರೆ ಅವರ 4 ತಂತಿ. ಬ್ರೋ, ಮೂರನೇದು ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು. 4ನೇದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಸಮಗ್ರ ಸಾಹಿತ್ಯಕ್ಕೆ ಅಂತ ಅನ್ಸುತ್ತೆ. ಎಸ್ಪೆಷಲಿ ಚಿಕ್ಕವೀರ ರಾಜೇಂದ್ರ ಅಂತ ಅವರೊಂದು ಪುಸ್ತಕವನ್ನು ಬರೀತಾರೆ. ಸೊ ಆ ಪುಸ್ತಕಕ್ಕೆ ಅವ್ರಿಗೆ ಬಂದಿರುತ್ತೆ. ವಿಕ್ರು ಗೋಕಾಕು ಅಷ್ಟೇ ಬ್ರೋ, ಭಾರತ ಸಿಂಧು ರಶ್ಮಿ ಅನ್ನೋ ಪುಸ್ತಕದ ಜೊತೆಗೆ ಕನ್ನಡದ ಸಮಗ್ರ ಸಾಹಿತ್ಯಕ್ಕೆ ಕೊಡುಗೆ. ಯು ಆರ್ ಅನಂತಮೂರ್ತಿ ಅವ್ರದ್ದು ಅಷ್ಟೇ ಅದೇ ಥರ ಬರುತ್ತೆ. ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಾಂಬರ್ ಅವ್ರದ್ದು ಅಷ್ಟೇನೆ. ಸೊ 8 ಜನ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕವಿಗಳು. ಇನ್ನು ನಮ್ಮ ಕರ್ನಾಟಕದ ನಾಡಗೀತೆ ತಗೊಳ್ಳೋದಾದ್ರೆ ಬ್ರೋ, ಜೈ ಭಾರತ ಜನನಿಯ ತನುಜಾತೆ. ನಮ್ಮ ಕರ್ನಾಟಕದ ಲಾಂಛನ ಬಂದು ಗಂಡ ಬೇರುಂಡ. ನಮ್ಮ ಕರ್ನಾಟಕದ ಪ್ರಾಣಿ ಬಂದು ಆನೆ. ನಮ್ಮ ಕರ್ನಾಟಕದ ಪಕ್ಷಿ ಬಂದು ನೀಲಕಂಠ. ನಮ್ಮ ಕರ್ನಾಟಕದ ಮರ ಬಂದು ಶ್ರೀಗಂಧದ ಮರ. ಸ್ಯಾಂಡಲ್ವುಡ್ ಬ್ರೋ, ಸಿನಿಮಾ ಇಂಡಸ್ಟ್ರಿಗೂ ಕೂಡ ಅದೇ ಹೆಸರಿಟ್ಟಿದ್ದೀವಿ ನಾವು, ಸ್ಯಾಂಡಲ್ವುಡ್. ಅದಕ್ಕೆ ಕವಿ ನಾಗೇಂದ್ರ ಪ್ರಸಾದ್ ಅವರು ಒಂದು ಲೈನ್ ಬರೀತಾರೆ, ತುಂಬ ಚೆನ್ನಾಗಿದೆ. ಧರೆಯೊಳಗೆ ಘಮಘಮಿಸೋ ಗಂಧದ ಗುಡಿಯು ನಮ್ದೇನೆ ಅಂತೇನೋ ಒಂದು ಲೈನ್ ಬರೆದಿದ್ದಾರೆ ಅವರು ಕ್ರಾಂತಿ ಸಿನಿಮಾದಲ್ಲಿ. ತುಂಬ ಚೆನ್ನಾಗಿದೆ ಅದು. ಹೌದು. ಇನ್ನು ನಮ್ಮ ಕರ್ನಾಟಕದ ಬಾವುಟದ ಬಗ್ಗೆ ಹೇಳೋದಾದರೆ ನೀವೇನು ಹೇಳ್ತೀರಾ? ಬ್ರೋ, ಬಾವುಟ ಒಂದು ರಾಜ್ಯಕ್ಕೆ ಬಾವುಟ ಇದೆ ಅನ್ನೋದು ಒಂದು ಹೆಮ್ಮೆ. ಆದರೆ ಈ ಬಾವುಟದ ಬಣ್ಣ ನೋಡಿ ಬ್ರೋ, ಅರಿಶಿನ ಕುಂಕುಮ. ಒಂದು ಕನ್ನಡ ಹಾಡಲ್ಲಿ ಬರುತ್ತೆ, ಅರಿಶಿನ ಕುಂಕುಮ ಭಾಗ್ಯದ ಸಂಗಮ ಅಂತ ಅಂದ್ಬಿಟ್ಟು. ಸೊ ನಾನು ಹೇಳೋದು ಇದು ಬರೇ ಭಾಗ್ಯ ಅಲ್ಲ ಬ್ರೋ, ಸೌಭಾಗ್ಯ ಬ್ರೋ. ತುಂಬ ಚೆನ್ನಾಗಿ ಹೇಳಿದ್ರಿ. ಈ ಅರಿಶಿನ ಕುಂಕುಮ, ಈ ಬಾವುಟ, ಈ ತಾಯಿ, ಇದೆಲ್ಲನೂ ಬರೇ ಭಾಗ್ಯ ಅಲ್ಲ, ಇದು ಸೌಭಾಗ್ಯ. ಆಮೇಲೆ ನಿಜಲಿಂಗಪ್ಪ ಅವರು ಅನ್ಸುತ್ತೆ ನಮ್ಮ ಬಾವುಟದ ರಚನೆಯನ್ನ ಮಾಡಿಕೊಟ್ಟಿದ್ದು. ನಿಜಲಿಂಗಪ್ಪ ಅವರು ನಮ್ಮ ಬಾವುಟದ ರಚನೆಯನ್ನ ಮಾಡಿಕೊಡ್ತಾರೆ. ಇದಿಷ್ಟು ಕನ್ನಡದ ಬಾವುಟದ ಬಗ್ಗೆ ನನಗೆ ಗೊತ್ತಿರೋ ಮಾಹಿತಿ. ಇದ್ರ ಬಗ್ಗೆ ನೀವು ಹೇಳಿದ್ರಿ. ಇದ್ರ ಬಗ್ಗೆ ಹೇಳುವಾಗ ನೀವೊಂದು ಪದನ ಉಪಯೋಗಿಸಿದ್ರೆ, ಈ ತಾಯಿ ಬಗ್ಗೆ ಅಂತ. ಸೊ ನಮ್ಮ ಕನ್ನಡದ ತಾಯಿ ಮಾತೆ ಭುವನೇಶ್ವರಿ. ಈ ಮಾತೆ ಬಗ್ಗೆ ನಿಮ್ಗೇನು ಗೊತ್ತಿದೆ? ಭುವನೇಶ್ವರಿ ದುರ್ಗೆಯರ ಅವತಾರಗಳಲ್ಲಿ ಒಂದು ಅವತರಣಿಕೆ ಅನ್ನೋದು ಭಾವ. ಯಾಕೆಂದ್ರೆ ನೀವು ನೋಡ್ಕೊಂಬಂತಾರೆ ಚಾಮುಂಡೇಶ್ವರಿ ಇದೆಲ್ಲನೂ ಈಶ್ವರಿ ಅಂತ ಬರೋದು ದುರ್ಗೆಯ ಅವತಾರ. ಭುವನ ಅಂದರೆ ಭೂಮಿ, ಭೂಮಿಗೆ ಈಶ್ವರಿ. ಓಕೆನಾ? ನಮ್ಮ ಕನ್ನಡದ ಭೂಮಿಗೆ ಈ ತಾಯಿ ಈಶ್ವರಿ. ಯಾವುದಾದ್ರೂ ಒಂದು ಭಾಷೆ, ಆ ಭಾಷೆಗೆ ಒಂದು ದೇವತೆ ಇದ್ದಾರೆ ಅಂತ ಅಂದರೆ ಆ ದೇವತೆ ನಮ್ಮ ಕನ್ನಡದ ಭಾಷೆಯ ತಾಯಿ ಭುವನೇಶ್ವರಿ ದೇವತೆ. ಯಾವುದಾದ್ರೂ ಒಂದು ಭಾಷೆಯಲ್ಲಿ ಆ ಭಾಷೆಯ ದೇವತೆಗೆ ಒಂದು ದೇವಾಲಯ ಇದೆ ಅಂತ ಅಂದರೆ ಅದು ನಮ್ಮ ಕನ್ನಡದ ತಾಯಿ ಭುವನೇಶ್ವರಿಗೆ ದೇವಾಲಯ ಇರೋದು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಲ್ಲಿ ಭುವನೇಶ್ವರಿ ತಾಯಿಗೆ ದೇವಾಲಯ ಇದೆ ಅವರು, ವೆಸ್ಟರ್ನ್ ಘಾಟ್ಸ್ ಹತ್ರ. ಇದ್ರ ಬಗ್ಗೆ ನಂಗೆ ಅಷ್ಟು ಗೊತ್ತಿರಲಿಲ್ಲ, ಈಗಲೇ ಗೊತ್ತಾಯಿತು. ತುಂಬ ಧನ್ಯವಾದ ಬ್ರೋ, ತುಂಬ ಒಳ್ಳೆ ಇನ್ಫಾರ್ಮೇಶನ್. ಇದ್ರ ಜೊತೆಗೆ ಕದಂಬರು ಕೂಡ ತಾಯಿ ಭುವನೇಶ್ವರಿ ಆರಾಧಕರು ಅಂತ ಕೇಳಿದ್ದೆ ನಾನು. ಹೌದು, ನಾನು ಓದಿದ್ದೆ. ಅದಾದ್ಮೇಲೆ ಕಿಷ್ಕಿಂದ ಅಂತ ಏನು ಹೇಳಿ ಹಂಪಿ ಸಾಮ್ರಾಜ್ಯವನ್ನ ಆಳೋ ಯಾರೋ ಒಬ್ರು ದೊರೆ ಬ್ರೋ, ಹೆಸರು ಜ್ಞಾಪಕ ಬರ್ತಾ ಇಲ್ಲ, ಭುವನೇಶ್ವರಿಯ ವಿಗ್ರಹವನ್ನ ಹಂಪಿಯಲ್ಲೂ ಕೂಡ ಕೆತ್ತಿಸ್ಬೇಕು ಅಂತ ಕೆತ್ತಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಇನ್ನು ಕನ್ನಡದ ಬಗ್ಗೆ ಹೇಳೋದಾದ್ರೆ ಸಂಸ್ಕೃತಕ್ಕಿಂತಲೂ ಹಳೆ ಭಾಷೆ ಬ್ರಾಹ್ಮಿ ಅಂತ ಅಂತಾರೆ. ಲಿಪಿ ಅಂತಾನು ಅಂತಾರೆ. ಲಿಪಿ, ಬ್ರಾಹ್ಮಿ ಲಿಪಿ ಅಥವಾ ಭಾಷೆ. ಸೊ ಅದಕ್ಕಿಂತಲೂ ಹಳೆ ಭಾಷೆ ಕನ್ನಡ ಅನ್ನೋದು ನನ್ನ ಭಾವ. ಆಮೇಲೆ ಧರ್ಮೇಂದ್ರ ಅವರ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ ನಾನು, ಅದ್ರಲ್ಲಿ ಅವರು ಕನ್ನಡ ರಾಣಿ ಭಾಷೆ ಅಂತ ಹೇಳ್ತಾರೆ. ರಾಣಿ ಭಾಷೆ ಅಂತಂದ್ರೆ ಜಗತ್ತಲ್ಲಿ ಬ್ರೋ ನಿಮ್ಗೆ ಯಾವ ಭಾಷೆನೂ ರಾಜಭಾಷೆ ಅಂತ ಇಲ್ಲ. ಜಗತ್ತಲ್ಲಿ ಇರೋದು ಒಂದೇ ಒಂದು ರಾಣಿ ಭಾಷೆ, ಅದು ನಮ್ಮ ಕನ್ನಡ ಭಾಷೆ. ಹೌದು. ಯಾಕೆಂದ್ರೆ ಈ ಭಾಷೆಯಲ್ಲಿ ಏನ್ ಹೇಳ್ತೀವಿ ಅದನ್ನೇ ಬರಿತೀವಿ, ಏನ್ ಹೇಳ್ತೀವಿ ಅದನ್ನ ಬರಿಬಹುದು, ಏನ್ ಬರಿತೀವಿ ಅದನ್ನ ಹೇಳ್ಬೋದು. ಕೆಲವು ಭಾಷೆಗಳಲ್ಲಿ ಹೇಳೋದನ್ನೆಲ್ಲ ಬರೆಯೋಕ್ಕಾಗಲ್ಲ ಅಥವಾ ಬರೆಯೋದನ್ನೆಲ್ಲ ಹೇಳೋಕ್ಕಾಗಲ್ಲ. ಈ ರೀತಿ ಕೆಲವು ರೂಲ್ಸ್ಗಳಿರುತ್ತೆ, ವ್ಯಾಕರಣ ಅದು ಇದು ಸಂಬಂಧಪಟ್ಟಾಗೆ. ಆಮೇಲೆ ಇದಕ್ಕೆ ದೊಡ್ಡ ಪುರಾವೆ ಅಂತ ಅಂದರೆ ಸಾಕ್ಷಾತ್ ಶಂಕರಾಚಾರ್ಯರು ಸ್ತೋತ್ರ ಮಾಲಿಕೆಗಳಲ್ಲಿ ಕನ್ನಡ ರಾಣಿ ಭಾಷೆ ಅಂತ ಹೇಳಿದಾರಂತೆ. ಓಕೆನಾ? ವಿನೋಬಾ ಭಾವೆ ಅವರು ಕೂಡ ಒಂದು ಕಡೆ ಇದನ್ನೇ ಉಲ್ಲೇಖ ಮಾಡ್ತಾರೆ. ಅದಲ್ಲದೆ ಒಂದು ಇಂಟರ್ವ್ಯೂಲಿ ಪಾವಗಡ ಪ್ರಕಾಶ್ ಅವರು ಕೂಡ ಕನ್ನಡ ರಾಣಿ ಭಾಷೆ ಉಲ್ಲೇಖ ಮಾಡಿರ್ತಾರೆ. ಅಂದರೆ ಹೇಗೆ ಬರೆದ್ರೂ ಅರ್ಥ ಒಂದೇ ಬರುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ? ಅರ್ಥ ಒಂದೇ ಬರುತ್ತೆ ಒಂದು. ಆಮೇಲೆ ನಾವು ಹೇಳೋದನ್ನೆಲ್ಲಾನು ಬರಿಬೋದು. ಇವಾಗ ನಾವೇನು ಮಾತಾಡ್ತಾ ಇದೀವಿ ಇದನ್ನ ಬರಿಬೋದು. ಬಟ್ ಕೆಲವು ಭಾಷೆಗಳಲ್ಲಿ ನಾವು ಏನು ಹೇಳ್ತೀವಿ ಅದೆಲ್ಲಾನು ಬರೆಯೋಕ್ಕಾಗಲ್ಲ. ಈ ಕೆಲವು ಭಾಷೆಗಳಿಗೆ ಲಿಪಿನೇ ಇಲ್ಲ ಗೊತ್ತಿರೋ ಅಲ್ವಾ? ಆದರೆ ಕನ್ನಡ ಆ ಥರ ಅಲ್ಲ, ಇದು ಸಂಪೂರ್ಣ ಬ್ರೋ. ಇದು ಕಂಪ್ಲೀಟ್ ಮ್ಯಾನ್ ಅಂತಾರಲ್ಲ ಆ ಥರ ಕಂಪ್ಲೀಟ್ ಲ್ಯಾಂಗ್ವೇಜ್ ಅಂತ ಅನ್ನೋಕೆ ಇಷ್ಟಪಡ್ತೀನಿ. ನಿಜ ಬ್ರೋ. ಯಾವುದೇ ರೀತಿ ಪದ ಪ್ರಯೋಗಗಳನ್ನ ಮಾಡಿದ್ರು ಒಂದೇ ಅರ್ಥ ಬರೋದು ಒಂದೇ ಅರ್ಥ ಬರುತ್ತೆ ನಮ್ಮ ಕನ್ನಡದಲ್ಲಿ ಅಂತ ನೀವು ಹೇಳಿದರೆ, ನೀವು ಅದು ಹೇಳಿದ ತಕ್ಷಣ ನನಗೊಂದು ಉದಾಹರಣೆ ನೆನಪಿಗೆ ಬರ್ತಾ ಇದೆ. ಹೇಳಿ, ನಿಮ್ಮ ಉದಾಹರಣೆಗಳು ತುಂಬ ಚೆನ್ನಾಗಿರುತ್ತೆ, ನನಗೆ ಗೊತ್ತು. ಏನಂದರೆ ಈ ಕನ್ನಡದಲ್ಲಿ ರಾಮನು ರಾವಣನನ್ನು ಕೊಂದನು, ಒಂದೇ ಅರ್ಥ. ರಾವಣನನ್ನು ರಾಮ ಕೊಂದನು, ಅದೇ ಅರ್ಥ ಬರುತ್ತೆ.
ಕೊಂದನು ರಾಮ ರಾವಣನನ್ನು, ಕೊಂದನು ರಾವಣನನ್ನು ರಾಮ. ನಾವು ಹೇಗೆ ಬರೆದ್ರೂ ಒಂದೇ ಅರ್ಥ ಬರುತ್ತೆ, ಆದರೆ ಬೇರೆ ಭಾಷೆಯಲ್ಲಿ ನೀವು ಬರೆಯೋಕೆ ಹೋಗಿ ಅರ್ಥನೇ ಚೇಂಜ್ ಆಗಿಬಿಡುತ್ತೆ. ಅದಕ್ಕೆ ನಾಗೇಂದ್ರ ಪ್ರಸಾದ್ ಸರ್ ಅವರು ಒಂದು ಹಾಡಲ್ಲಿ ಹೇಳಿದ್ದಾರೆ, ವಿಶ್ವದ ಲಿಪಿಗಳ ರಾಣಿ, ಅಮೃತ ಉಣಿಸುವ ವಾಣಿ, ಮಂತ್ರಾಕ್ಷತೆಯ ಭರಣಿ, ನಮ್ಮ ಕನ್ನಡ ಅಂತ ಅಂದ್ಬಿಟ್ಟು. ಸೊ ಅದರಲ್ಲೇ ಇನ್ನೊಂದು ಹೇಳಿದ್ದಾರೆ, ಇಮ್ಮಡಿ ಪುಲಕೇಶಿ ಅವ್ರ ಬಗ್ಗೆ ನಾವು ಮಾತಾಡುವಾಗಲೇ ಇದನ್ನು ಹೇಳಬೇಕು ಅಂತ ಅಂದ್ಕೊಂಡೆ, ಬಟ್ ಈಗ ನೆನಪಾಗ್ತಾ ಇದೆ. ವೀರತ್ವ ಬಾಳಿನಲ್ಲಿ, ಸಾಮರ್ಥ್ಯ ತೋಳಿನಲ್ಲಿ, ಪ್ರಾಚೀನ ನಾವೇ ಇಲ್ಲಿ. ಹೌದು ಬ್ರೋ, ಆ ಸಾಂಗಲ್ಲಿ ಈಗ ಕ್ರಾಂತಿ ಸಿನಿಮಾ ನೋಡಿದಾಗ ಓವರ್ ಆಲ್ ಕ್ಲೈಮ್ಯಾಕ್ಸ್ ಅದು ಇದೆಲ್ಲ ತಿಳ್ಕೊಂತೀವಲ್ಲ, ಆ ಲಿರಿಕ್ಸ್ನ ಫೀಲ್ ಮಾಡಿದಾಗ ಅದ ಅರ್ಥ ನನಗೆ ಅವಾಗಿಂದನೂ ಡೌಟ್ ಇತ್ತು. ಓಕೆನಾ, ಅದೇ ನಾಗೇಂದ್ರ ಪ್ರಸಾದ್ ಅವರು ಪ್ರಾಚೀನ ನಾವೇ ಇಲ್ಲಿ ಅಂತ ಹೇಳಿದಾರಲ್ಲ, ಓಕೆನಾ, ಅವ್ರದ್ದು ವಿದ್ವತ್ತಿದೆ ಬ್ರೋ, ಕನ್ನಡ ತುಂಬ ಅಧ್ಯಯನ ಮಾಡಿದ್ದಾರೆ ಅವರು. ಅದಾದ್ಮೇಲೆ ನನಗೆ ಇಂಟ್ರೆಸ್ಟ್ ಬಂದಿದ್ದು, ಇದೆಲ್ಲಿ ಕನ್ನಡ ಅಂತ ಅಂದ್ಬಿಟ್ಟು. ತುಂಬ ಅದ್ಭುತವಾಗಿ ಸ್ಫೂರ್ತಿ ಬ್ರೋ, ಆ ಒಂದು ಸಾಲು ಕೂಡ ಸ್ಫೂರ್ತಿ ಕೊಡುತ್ತೆ, ಪ್ರಾಚೀನ ನಾವೇ ಇಲ್ಲಿ ಅನ್ನೋದು. ನನ್ಗೊಂದು ಸಣ್ಣ ಆಸೆ ಬ್ರೋ, ಇಷ್ಟೆಲ್ಲ ಕವಿಗಳಿದಾರಲ್ಲ, ಈ ಕವಿಗಳ ಸಾಲುಗಳಲ್ಲಿ ನಿಮ್ಗೆ ಇಷ್ಟವಾದ ಸಾಲು ಬ್ರೋ? ಅಂದರೆ ಕನ್ನಡದ ಬಗ್ಗೆ ಯಾವ್ಯಾವ ಕವಿಗಳು ಏನೇನು ಥರ ಬರೆದಿದ್ದಾರೆ ಅಂತ ಕೇಳ್ತಿದ್ದೀರಾ? ಹೌದು. ಒಂದು ಸ್ವಲ್ಪ ನನಗೂ ಕನ್ಫ್ಯೂಷನ್ ಇದೆ, ಸ್ವಲ್ಪ ಇದನ್ನು ನೋಡ್ಕೊಂಡೆ ಹೇಳ್ಬಿಡ್ತೀನಿ ಬ್ರೋ. ಆಯ್ತು ಬ್ರೋ, ನಿಮ್ಮ ಕಲೆಕ್ಷನ್ಸ್, ನಿಮ್ಮ ಇಷ್ಟ. ಹಾಂ, ಸೊ ನಮ್ಮ ಕುವೆಂಪು ಅವರು ಏನು ಹೇಳಿದ್ದಾರೆ ಅಂದರೆ, ನಮಗೆಲ್ಲ ಗೊತ್ತಿದೆ, ನಮ್ಮ ನಾಡಗೀತೆ ಅಂತ ನಾನು ಆವಾಗಲೇ ಕೂಡ ಹೇಳಿದೆ, ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ. ಸೊ ನನ್ನ ಕಡೆ ಗಳಿಗೆಯಲ್ಲಿ ನನ್ನ ನಾಲಿಗೆ ಕನ್ನಡ ಕನ್ನಡ ಅಂತ ನುಡಿತಾ ಇರಲಿ ಅಂತ ನಮ್ಮ ಪಂಜೆ ಮಂಗೇಶರಾಯರು ಹೇಳಿದ್ದಾರೆ. ಸೊ ನಮ್ಮ ಕುವೆಂಪು ಅವ್ರದ್ದು ಮತ್ತೆ ತಗೊಂಡ್ರೆ, ಕನ್ನಡಕ್ಕಾಗಿ ಕೊರಳೆತ್ತು ಅದು ಪಾಂಚಜನ್ಯವಾಗುತ್ತದೆ ಅಂತ ಅವರು ಹೇಳಿದ್ದಾರೆ. ಸೊ ಎಲ್ಲೇ ಇರು ಹೇಗೆ ಇರು ಕನ್ನಡ ಗೋವಿನ ಮುದ್ದಿನ ಕರುಣಿ, ಎಂದೆಂದಿಗೂ ಕನ್ನಡವಾಗಿರು ಅಂತ ನಮ್ಮ ಕುವೆಂಪು ಅವರೇ ಹೇಳಿದ್ದಾರೆ. ಸಾರಿ ಟು ಇಂಟರಪ್ಟ್ ಬ್ರೋ, ಈ ಲೈನ್ನ ಜಸ್ಟ್ ಫೀಲ್ ಮಾಡಿ ಬ್ರೋ, ಓಕೆನಾ. ಕನ್ನಡ ಅನ್ನೋ ಒಂದು ಗೋವು, ಒಂದು ಹಸು, ಅದ್ರ ಒಂದು ಮುದ್ದಿನ ಕರು ನಾವು. ಹೌದು, ಓಕೆನಾ ಬ್ರೋ. ಈ ಹಸು ಕರು ಸಂಬಂಧ ಒಂದು ಎಷ್ಟು ಚೆನ್ನಾಗಿರುತ್ತಲ್ಲ, ಅವ್ರ ಕವಿ ಇಮ್ಯಾಜಿನೇಷನ್ ನೋಡಿ ಬ್ರೋ, ಕನ್ನಡ ಗೋವಿನ ಮುದ್ದಿನ ಕರುಣಿ ಅಂತ. ನಿಜ ಬ್ರೋ, ಅದಕ್ಕೆ ಕನ್ನಡ ಗೋವಿನ ಮುದ್ದಿನ ಕರು ನಾವು. ಖಂಡಿತ, ಅದಕ್ಕೆ ಅವರು ರಾಷ್ಟ್ರಕವಿ. ಅದು ನಿಜ ಬಿಡಿ. ಸೊ ಇನ್ನು ಉದಯವಾಗಲಿ ನಮ್ಮ ಈ ಚೆಲುವ ಕನ್ನಡ ನಾಡು ಅಂತ ಹುಯಿಲಗೋಳ ನಾರಾಯಣರಾವ್ ಅವರು ಬರೆದಿದ್ದಾರೆ. ಗಡಿನಾಡೆ ಇರಲಿ ನಡುನಾಡೆ ಇರಲಿ ಹಚ್ಚೇವು ಕನ್ನಡದ ದೀಪ ಅಂತ DS ಕರ್ಕಿ ಅವರು ಹೇಳಿದ್ದಾರೆ. ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ದಿನನಿತ್ಯ ನಮ್ಮ ಕರ್ನಾಟಕ ತಾಯಿಗೆ ಉತ್ಸವ ಅಂತ ನಿಸಾರ್ ಅಹಮದ್ ಅವರು ಹೇಳಿದ್ದಾರೆ. ಸೊ ನಿಮ್ಗೆ ಯಾವ್ದಾದ್ರು ಲೈನ್ ಗೊತ್ತಿದೆಯಾ ಕನ್ನಡದ ಬಗ್ಗೆ ಇದೇ ರೀತಿ ಯಾವ್ದಾದ್ರು ಕವಿ ಹೇಳಿರೋದು? ಎಷ್ಟು ಲೈನ್ ಹೇಳಿದ್ರಿ ಅಲ್ವಾ, ನನಗೆ GP ರಾಜರತ್ನಂ ಬ್ರೋ ತುಂಬ ಇಷ್ಟ ಎಲ್ಲ ಕವಿಗಳ ಇದರಲ್ಲಿ. ಯಾಕೆಂದ್ರೆ ಅವರ ಮಾತೃಭಾಷೆ ಒಂದು ತಮಿಳ್ ಇರುತ್ತೆ, ಮಾತೃಭಾಷೆ ತಮಿಳ್ ಇದ್ರೂ ಕೂಡ ಅವರು ಕನ್ನಡದಲ್ಲಿ ಅವರ ಸಾಹಿತ್ಯವನ್ನ ಕವನಗಳನ್ನ ಬರೆದಿರ್ತಾರೆ. ತುಂಬ ಚೆನ್ನಾಗಿದೆ ಬ್ರೋ ಇದು. ಎಂಡ ಎತ್ತಿ ಕನ್ನಡ ಪದಗಳು ಅಂದ್ರೆ ರತ್ನಂಗ್ ಪ್ರಾಣ, ಬುಂಡೆ ನೆತ್ತಿ ಕುಡಿಬಿಟ್ಟಂದ್ರೆ ತಕ್ಕೋ ಪದಗಳು ಬಾಣ. ಬ್ರೋ ಒಬ್ಬ ಮನುಷ್ಯನ ಕಿಕ್ ನೋಡಿ ಬ್ರೋ, ಇವಾಗಿನ ಜನಕ್ಕೂ ಕಿಕ್ ನೋಡಿ. ಎಂಡ ಹೆಂಡತಿ ಇದರಲ್ಲಿ ಕಿಕ್ ಇರುತ್ತೆ, ಅದ್ರ ಜೊತೆ ಆ ವ್ಯಕ್ತಿ ಕನ್ನಡ ಪದಗಳಂತ ಅಂದರೆ ಓಕೆನಾ ಕಿಕ್ಕು ಅಂತ ಹೇಳ್ತಾರೆ, ಪ್ರಾಣ ಅವ್ರಿಗೆ ಅದು ಪ್ರಾಣ ಅಂತ ಹೇಳ್ತಾರೆ. ಎಂಡ ಎತ್ತಿ ಕನ್ನಡ ಪದಗಳು ಅಂದರೆ ರತ್ನ ಪ್ರಾಣ ಅಂತ ಹೇಳ್ತಾರೆ. ಅದರಲ್ಲಿ ಎಂಡದ ಬಗ್ಗೆ ಒಂದು ಲೈನ್, ಒಂದು ಪ್ಯಾರ ಬರುತ್ತೆ, ಎಡದಿ ಬಗ್ಗೆ ಒಂದು ಪ್ಯಾರ ಬರುತ್ತೆ, ಕೊನೆಯಲ್ಲಿ ಕನ್ನಡದ ಬಗ್ಗೆ ಪ್ಯಾರ ಬರುತ್ತೆ. ಆವಾಗ ದೇವ್ರ ಹತ್ರ ಏನೋ ಚಾಲೆಂಜ್ ಮಾಡ್ತಾ ಇರ್ತಾರೆ ಒಂದು ಪ್ರಸಂಗದಲ್ಲಿ, ಒಂದು ಲೈನ್ ತುಂಬಾ ಚೆನ್ನಾಗಿ ಹೇಳ್ತಾರೆ GP ರಾಜರತ್ನಂ ಅವರು. ನರ್ಕಕ್ಕೆ ಕಿಳ್ಸಿ ನಾಲ್ಗೆ ಸೀಳ್ಸಿ ಬಾಯಿ ಹೊಲ್ಸ್ ಹಾಕಿದ್ರು ಮೂಗಲ್ಲಿ ಕನ್ನಡ ಪದವಾಡ್ತೀನಿ, ನನ್ ಮನ್ಸನ್ ನೀನ್ ಕಾಣೆ ಅಂತ. ಎಕ್ಸ್ಟ್ರಾರ್ಡಿನರಿ. ದೇವ್ರಿಗೆ ಚಾಲೆಂಜ್ ಆಗ್ತಾರೆ ಬ್ರೋ ಅವರು. ನರ್ಕಕ್ಕೆ ಕಿಳ್ಸಿ ನಾಲ್ಗೆ ಸೀಳ್ಸಿ ಬಾಯಿ ಹೊಲ್ಸ್ ಹಾಕಿದ್ರು ಮೂಗ್ನಲ್ಲಿ ಕನ್ನಡ ಪದವಾಡ್ತೀನಿ, ನನ್ ಮನ್ಸನ್ ನೀನ್ ಕಾಣೆ ಅಂತ ಅಂದ್ಬಿಟ್ಟು ನನಗೆ ಗೂಸ್ ಬಂಪ್ಸ್. ಮೊಮೆಂಟ್ ಐ ಲಿಸನ್ ದಟ್ ಸಾಂಗ್, ಆ ವರ್ಡ್ಗಳು ಕೇಳಿದ್ರೆ ಗೂಸ್ ಬಂಪ್ಸ್. ಒಬ್ಬ ಬೇರೆ ಭಾಷೆಗೆ ಅವ್ರಿಗೆ ಕನ್ನಡದ ಬಗ್ಗೆ ಆ ರೀತಿ ವ್ಯಾಮೋಹ, ಆ ರೀತಿ ಪ್ರೀತಿ, ಅಭಿಮಾನ ಎಲ್ಲ ಇದೆ ಅಂದ್ರೆ ಸಾವನ್ನು ಲೆಕ್ಕ ಇಲ್ಲದೆ ಇರೋ ಹಾಗೆ ಇನ್ನೇನು ಬೇಕು ಬ್ರೋ. ಇದಿಷ್ಟರ ಜೊತೆಗೆ ಭಾವಜೀವಿಗಳು ಬ್ರೋ, ನಾವು ಕನ್ನಡದವರು ಕರುಣಾಮಯಿಗಳ ಜೊತೆ ಭಾವಜೀವಿಗಳು. ಭಾವನೆಗಳನ್ನ ಹಂಚ್ಕೊಳ್ಳೋದಕ್ಕೆ ಅಂತಾನೆ ನಮ್ಮ ಹತ್ರ ಭಾವಗೀತೆಗಳಿದೆ. ಇದ್ರ ಬಗ್ಗೆ ಒಂದೆರಡು ಹೇಳಲೇಬೇಕು. ಖಂಡಿತ. ಸಿಂಪಲ್ ಆಗಿ ಹೇಳೋದಂದ್ರೆ, ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು. ನೋಡಿ ಬ್ರೋ, ಗರ್ಭದಲ್ಲಿರೋ ಒಂದು ಮಗು ತಾಯಿಗೆ ಹೇಳ್ತಾ ಇರತ್ತಂತೆ, ಕಮ್ಯುನಿಕೇಟ್ ಮಾಡ್ತಾ ಇರತ್ತಂತೆ, ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕಿರೋ ಮೀನು ಅಮ್ಮ ನಾನು ಅಂತ. ಎಷ್ಟು ಚೆನ್ನಾಗಿದೆ, ಅರ್ಥಗರ್ಭಿತವಾಗಿರುವಂತಹ ಸಾಲುಗಳು. ಅದ್ರ ಜೊತೆ ದೀಪವು ನಿನ್ನದೇ, ಗಾಳಿಯು ನಿನ್ನದೇ,
ಆರದಿರಲಿ ಬೆಳಕು. ಹೇಗಿದೆ ನೋಡಿ, ವಿಜ್ಞಾನ ಇದೆ ಬ್ರೋ ಅದರಲ್ಲಿ. ಗಾಳಿ ಇಲ್ಲದೆ ದೀಪ ಉರಿಯೋಕ್ಕಾಗಲ್ಲ. ಸೊ ದೀಪನೂ ನಿಂದೆ, ಗಾಳಿನೂ ನಿಂದೆ. ಆ ಗಾಳಿ ಜಾಸ್ತಿ ಬಂದರೂ ದೀಪ ಉರಿಯಲ್ಲ, ಸರಿನಾ? ಅದನ್ನು ಸಮತೋಲನವಾಗಿ ಕಾಪಾಡಿಕೊಂಡು ಆ ಬೆಳಕು ಆರದೇ ಇರೋ ಹಾಗೆ ನೋಡ್ಕೊ ಅನ್ನೋ ಥರ ಪ್ರಾರ್ಥನೆ ಇದು. ಎಷ್ಟು ಭಾವಪೂರ್ವಕ ಆಗಿದೆ ಅದು. ಅದು ಬಿಡ್ತು ಅಂತ ಅಂದರೆ ದರಾ ಬೇಂದ್ರೆ ಅವ್ರದ್ದು ಒಂದು ಲೈನ್ ನನಗೆ ತುಂಬ ಇಷ್ಟ ಬ್ರೋ. ನೀ ಹಿಂಗೆ ನೋಡಬೇಡ ನನ್ನ, ಅವ್ರ ಪತ್ನಿಗೆ ಅವರ ಜೀವನದ ಸಿಚುವೇಶನ್ಗೆ ಬರೆದಂತಹ ಹಾಡು ಅದು. ಅದರಲ್ಲೊಂದು ಲೈನ್ ಇದೆ, ಅತ್ಯಾರ ಅತ್ತು ಬಿಡು ಹೊನಲು ಹರಿಯಲಿ ನಕ್ಯಾಕ ಮರೆಸುತ್ತಿ ದುಃಖ ಅಂತ. ಬ್ರೋ, ಒಂದು ಹೆಂಡತಿ ಕಣ್ಣೀರನ್ನ ಹೊನಲ್ಗೆ ಕಂಪೇರ್ ಮಾಡ್ತಾರೆ ಒಬ್ಬ ಕವಿ. ಅದು ಆತ ಅಷ್ಟು ನೋವಿನಲ್ಲಿ ಇದ್ರೂ ಕೂಡ ಆಕೆಯ ನೋವನ್ನ ನೋಡಿ ಅದನ್ನ ಕವಿತೆ ಮೂಲಕ ಹಾಕಬೇಕು ಅಂತ ಅವ್ರಿಗೆ ಅನ್ಸತ್ತಲ್ಲ, ಅದು ಕನ್ನಡಕ್ಕಿರೋ ಶಕ್ತಿ ಬ್ರೋ. ಅದಕ್ಕೆ ಹೇಳೋದು ರವಿ ಕಾಣದ್ದನ್ನು ಕವಿ ಕಂಡ ಅಂತ. ನಿಜ ಬ್ರೋ. ಸೊ ಬ್ರೋ, ಸ್ವಾತಂತ್ರ್ಯ ಬಂದ ನಂತರ ನಮ್ಮ ಕರ್ನಾಟಕದ ಇವಾಗಿನ ಭಾಗ ಏನಿದೆ ಅದನ್ನ ಮೈಸೂರು ರಾಜ್ಯ ಅಂತ ಕರಿತಿರ್ತೀವಿ. ಇದು ನಮ್ಮೆಲ್ರಿಗೂ ಗೊತ್ತೇ ಇದೆ. ಆದರೆ 1973ರಲ್ಲಿ ನವೆಂಬರ್ 1ನೇ ತಾರೀಕು ಮೈಸೂರು ರಾಜ್ಯ ಅಂತ ಇದ್ದಿದ್ದನ್ನು ನಾವು ಕರ್ನಾಟಕ ಅಂತ ಹೆಸರನ್ನು ಬದಲಾವಣೆ ಮಾಡ್ತೀವಿ. ಅವಾಗಿನ ಮುಖ್ಯಮಂತ್ರಿ ಅವ್ರು ಬಂದು ಡಿ ದೇವರಾಜ್ ಅರಸ್ ಅಂತ. ಸೊ ಅಂದಿನ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತಲೇ ಹೆಸರಿಡಬೇಕು ಅಂತ ಒಬ್ಬರು ಸಾಹಿತಿ ಸೂಚಿಸ್ತಾರೆ. ಅವ್ರ ಹೆಸರೇ ಚದುರಂಗ ಅಂತ ಅಂದ್ಬಿಟ್ಟು. ಸೊ ಇನ್ನೂ ಹೇಳೋದಾದರೆ ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚು ರಾಗಿಯನ್ನು ಬೆಳೆಯುವಂತಹ ರಾಜ್ಯ ನಮ್ಮ ಕರ್ನಾಟಕ. ಅತಿ ಹೆಚ್ಚು ಶ್ರೀಗಂಧದ ಮರ ಇರೋದು ನಮ್ಮ ಕರ್ನಾಟಕದಲ್ಲಿ. ಅತಿ ಹೆಚ್ಚು ರೇಷ್ಮೆ ಬೆಳೆಯುವಂತಹ ನಾಡು ಕೂಡ ನಮ್ಮ ಕರ್ನಾಟಕನೇ. ಸೊ ಇದಾದಮೇಲೆ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವಂತಹ ರಾಜ್ಯನೂ ಕೂಡ ನಮ್ಮ ಕರ್ನಾಟಕನೇ. ಹಾಗೂ ಅತಿ ಹೆಚ್ಚು ಕಾಫಿ ಬೆಳೆಯುವಂತಹ ರಾಜ್ಯನೂ ಕೂಡ ನಮ್ಮ ಕರ್ನಾಟಕನೇ. ಎರಡನೇ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವಂತಹ ರಾಜ್ಯನೂ ಕೂಡ ನಮ್ಮ ಕರ್ನಾಟಕನೇ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದಿಸುವಂತಹ ರಾಜ್ಯ, ಚಿನ್ನದ ನಾಡು ಈ ನಮ್ಮ ಕರ್ನಾಟಕನೇ. ಅಂತಹ ಚಿನ್ನದ ಮಣ್ಣಿನಲ್ಲಿ ಹುಟ್ಟಿರುವಂತಹ ನಾವು ಚಿನ್ನದ ಮಕ್ಕಳು ಅಂತಲೇ ಹೇಳ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನಾನು ಅನ್ಕೊತೀನಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅತಿ ಹೆಚ್ಚು ಇದೆಲ್ಲ ಹೇಳಿರಲ್ಲ ಬ್ರೋ, ನನಗೆ ಈ ಮಣ್ಣಿನ ಸೊಗಡು ಬಗ್ಗೆ ಜನ ತಿಳ್ಕೊಳ್ಳೇಬೇಕು. ಈ ಒಟ್ಟು ಕರ್ನಾಟಕದಲ್ಲಿ 11 ತರಹದ ವಿಧವಾದ ಮಣ್ಣುಗಳು ಸಿಗುತ್ತೆ. 11 ಥರ. ಪ್ರತಿಯೊಂದು ಮಣ್ಣಲ್ಲೂ ಕೂಡ ಅದರದೇ ಆದ ವಿಶೇಷತೆಗಳಿರುತ್ತೆ ಬ್ರೋ. ಈ ಮಣ್ಣು ಸಂಪನ್ಮೂಲ ಭರಿತ ಮಣ್ಣು ಇದು, ಓಕೆನಾ? ಸಂಪನ್ಮೂಲ ಇಲ್ಲದೆ ಇರೋ ಟೊಳ್ಳು ಮಣ್ಣಲ್ಲ ಇದು. ಬೆಸ್ಟ್ ಎಕ್ಸಾಂಪಲ್ ನೀವು ಹೇಳಿದ್ರಲ್ಲ ಕೊನೆಯದಾಗಿ ಚಿನ್ನದ ಅಂತ ಅಂದ್ಬಿಟ್ಟು, KGF ಕೋಲಾರ್ ಗೋಲ್ಡ್ ಫೀಲ್ಡ್ಸ್. ಓಕೆ, ಇದುವರೆಗೂ ಬ್ರೋ 800 ಟನ್ಸ್ ಅಷ್ಟು ಗೋಲ್ಡನ್ನು ಮೈನಿಂಗ್ ಮಾಡಿದ್ದಾರೆ. ನೋಡಿ ಬ್ರೋ, 800 ಟನ್ಸ್ ಆಫ್ ಗೋಲ್ಡ್ ಒಂದು ಪ್ರದೇಶದಲ್ಲಿ ಅಷ್ಟೇ ಅಂತ ಅಂದರೆ ಇನ್ನು ಈ ಮಣ್ಣಿಗೆ ಇನ್ನೆಷ್ಟು ಬೆಲೆ ಇರಬೇಡ. ನೀವು ಹೇಳಿದ ನಿಜ. ಚಿನ್ನದ ನಾಡಲಿಟ್ಟೋ ಚಿನ್ನದ ತಾಯಿಯ ಚಿನ್ನದಂತಹ ಮಕ್ಕಳು ಬ್ರೋ ನಾವು. ಖಂಡಿತ. ನನಗೆ KGF ಅಂದಿದ ತಕ್ಷಣ ಇನ್ನೊಂದು ಲೈನ್ ಜ್ಞಾಪಕ ಬರುತ್ತೆ. KGF ಬೇರೆ ಬೇರೆ ಇದರಲ್ಲೆಲ್ಲ ಪ್ರಮೋಷನ್ ಮುಗಿಸ್ಕೊಂಡ್ಬಂದು ಯಶ್ ಅವ್ರಿಗೆ ಸೋಮಣ್ಣ ಮಾಚಿವಾಡ ಅನ್ಸುತ್ತೆ ಒಂದು ಇಂಟರ್ವ್ಯೂ ಮಾಡ್ಬೇಕಾದ್ರೆ ಕೇಳ್ತಾರೆ, ಹೇಗಿತ್ತು ಎಲ್ಲ ಕಡೆ ಸುತ್ಕೊಂಡ್ ಬಂದಿದ್ದು ಪ್ರಮೋಷನ್ಸ್ ಮಾಡಿದ್ದು ಅಂತ ಅಂದ್ಬಿಟ್ಟು. KGF ಸಿನಿಮಾ ಪ್ರಮೋಷನ್ ಆ ಟೈಮಲ್ಲಿ ಯಶ್ ಅವ್ರು ತುಂಬಾ ಚೆನ್ನಾಗಿ ಆನ್ಸರ್ ಮಾಡ್ತಾರೆ ಬ್ರೋ. ಅಣ್ಣವ್ರು ಹೇಳಿದಾರಲ್ಲ, ಬಾಡಿನ ಬಡ್ಡಿ ಹತ್ತಿ 100 ಊರು ಸುತ್ತಿ ಏನು ಕಂಡ ಮೇಲು ನಮ್ಮೂರೇ ನಮಗೆ ಮೇಲು. ಖಂಡಿತ ಒಂದು ಸಾಲು ಕಂಪ್ಲೀಟ್ ಉತ್ತರ ಕೊಟ್ಬಿಡುತ್ತೆ. ಅದು ನಿಜ. ನೀವು ಎಲ್ಲೇ ಹೋಗಿ ಏನೇ ಮಾಡಿ, ಓಕೆನಾ, ಬದುಕಿನ ಬಂಡಿ ಕಟ್ಕೊಂಡು ಜೀವನಕ್ಕೆ ಅಂತ ಬೇರೆ ಕಡೆ ಹೋಗಿ ಏನೇ ಮಾಡಿ, ಬಟ್ ನೀವು ವಾಪಸ್ ನಮ್ಮೂರಿಗೆ ಬರ್ತೀರಲ್ಲ ಕರ್ನಾಟಕಕ್ಕೆ, ಈ ಕೊಡೋ ಮಜಾನೇ ಬೇರೆ ಬ್ರೋ. ಬರ್ತಾ ಇದ್ದಂಗೆ ಒಂಥರ ಫೀಲ್ ಬ್ರೋ. ಅದು ಭಾವನಾತ್ಮಕವಾಗಿ ನೀವು ಕನೆಕ್ಟ್ ಆಗಿರ್ತೀವಿ, ಆಗ ಮಾತ್ರ ನಿಮ್ಗೆ ಅದು ಗೊತ್ತಾಗುತ್ತೆ. ಈ ಸಿನಿಮಾಗಳಲ್ಲಿ ತೋರಿಸ್ತಾರೆ ಬ್ರೋ, ಹೆಲಿಕಾಪ್ಟರ್ ಇಂದ ಬಂದು ಇಳಿದು ಆ ಮಣ್ಣಿಗೆ ಮುತ್ಕೊಡೋದು, ಅದೆಲ್ಲ ನೋಡಿದಾಗ ಸಿನಿಮ್ಯಾಟಿಕ್ ಅದು ಇದು ಅಂತ ಅನ್ಸ್ಬೋದು, ಓಕೆನಾ. ಆದ್ರೆ ನಿಜವಾಗ್ಲೂ ಆ ಮಣ್ಣಿನ ಜೊತೆ ನೀವು ಕನೆಕ್ಟ್ ಆಯ್ತು ಅಂತ ಅಂದ್ರೆ ಆ ಮಣ್ಣಿನ ಋಣನ ತೀರ್ಸಕ್ಕಾಗಲ್ಲ. ಇದಕ್ಕೊಂದು ಸ್ಮಾಲ್ ಎಕ್ಸಾಂಪಲ್ಲು, ನನ್ಗೆ ಅಂಬರೀಷ್ ಅವ್ರದ್ದು ಅಂತ್ಯಕ್ರಿಯೆ ನಾನು ನೆನೆಸ್ಕೊಂತೀವಿ ಬ್ರೋ. ಆ ಸಮಯದಲ್ಲಿ ಮಂಡ್ಯದ ಮಣ್ಣನ್ನು ತಂದಿಟ್ಟು ಅಂಬರೀಷ್ ಅವ್ರ ಅಂತ್ಯಕ್ರಿಯೆಗೆ ಇದು ಮಾಡ್ತಾರೆ. ಸೊ ಆ ವ್ಯಕ್ತಿಗೆ ಮಂಡ್ಯದ ಜೊತೆ ಒಡನಾಟನೂ ಹಾಗೆ ಇರುತ್ತೆ ಬಿಡಿ. ಸೊ ಅದೊಂದು ಅದ್ಭುತ. ಈ ಮಣ್ಣಿಗೆ ಅಷ್ಟು ಬೆಲೆ ಇದೆ ಬ್ರೋ. ಅದಕ್ಕೆ ಅಲ್ವಾ ಉಪ್ಪಿ ಸರ್ ಕೂಡ ಸೂಪರ್ ಸಿನಿಮಾದಲ್ಲಿ ಭಾರತದ ಮಣ್ಣನ್ನ ಮೂಸ್ ನೋಡ್ತಿದ್ದಂಗೆ ಅವರು ಇದು ಭಾರತದ ಮಣ್ಣು, ಇದು ಭಾರತದ ಮಣ್ಣಲ್ಲ ಅಂತ ಆಗ್ಲೇ ಚೆನ್ನಾಗಿ ಭಾರತದ ಮಣ್ಣು ತಂದವ್ರಿಗೆ ಅವ್ರ ಕಂಪ್ನಿಯಲ್ಲಿ ಕೆಲಸ ಕೊಡ್ತಾ ಇರ್ತಾರೆ. ಸೊ ಅದು ಮಣ್ಣಿಗಿರೋ ಬೆಲೆ. ಮಳೆ ಬಂದಾಗ ಈ ಮಣ್ಣಿನ ಸೊಗಡನ್ನ ನೀವು ಅನುಭವಿಸ್ಬೇಕು ಬ್ರೋ. ಆಮೇಲೆ ಈ ಭಾಷೆ ಹೇಗೆ ಅಂತಂದ್ರೆ ಅನುಭವಿಸ್ಬೇಕು, ಅವಾಗಲೇ ಗೊತ್ತಾಗೋದು. ಈಗ ಮಳೆಗೆ ಮೈ ಹೊಡೆದೇ ಇದ್ರೆ
ಆ ಮಳೆನ ಆನಂದನ ನೀವು ಅನುಭವಿಸೋಕ್ಕಾಗಲ್ಲ. ಈ ಭಾಷೆನೂ ಅಷ್ಟೇ ಬ್ರೋ. ಈಗ ನಿಮ್ಮಂಥ ಕನ್ನಡಿಗರ ಜೊತೆ ನಾನು ಕನ್ನಡ ಮಾತಾಡ್ತಾ ಇದ್ರೆ ನನ್ನ ಕರ್ಣಾಮೃತ ಆಗುತ್ತೆ ಬ್ರೋ. ನಿಜ ಖುಷಿ ಆಗುತ್ತೆ, ಅದು ಒಂಥರ ಇಂಪು ಅದು. ಓಕೆನಾ. ಆಮೇಲೆ ಎಲ್ಲೋ ಬೇರೆ ಕಡೆ ಇದ್ದಾಗ ಎಲ್ಲೋ ಕನ್ನಡ ವಾಯ್ಸ್ ಬಂತು ಅಂತ ಅಂದರೆ ಆ ಅಮ್ಮ ನಿನ್ನ ಎದೆಳೆದಲ್ಲಿ ಅದರಲ್ಲಿ ಲೈನ್ ಇದೆಲ್ಲ ಮಿಡುಕಾಡುತ್ತಿರುವೆ ಅಂತ ಮಿಡುಕಾಡ್ತಾ ಇರ್ತೀನಿ, ಯಾರು 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 ಕನ್ನಡ ಮಾತಾಡ್ತಿರೋದು ಅಂತ ಅಂದ್ಬಿಟ್ಟು. ಅದೊಂದು ಕನೆಕ್ಷನ್ ಬ್ರೋ ಕನ್ನಡ ಜೊತೆ, ಅದು ನನಗೆ ತುಂಬ ಇಷ್ಟ ಆಗುತ್ತೆ ಕನ್ನಡದಲ್ಲಿ. ಸೊ ನನ್ನ ಭಾವನೆ ಕನ್ನಡದ ಬಗ್ಗೆ ಹಾಗೆ ಬ್ರೋ. ನಮ್ಮ ಡಿಸ್ಕಷನ್ ನೋಡಿ ಬ್ರೋ, ಎಲ್ಲಿಂದ ಬಂತು ಕನ್ನಡ ಹುಟ್ಟಿಂದ ಬಂದು ಇವಾಗಿನ KGF ವರ್ಗು ಇತಿಹಾಸ, ಪುರಾಣ, ಸಾಹಿತ್ಯ, ದಾಸ ಸಾಹಿತ್ಯ ಎಲ್ಲ ಕೊಡುಗೆಗಳ ಬಗ್ಗೆ ಮಾತಾಡ್ಕೊಂಡು ಬಂದ್ವಿ ನಾವು. ಹೌದು, ತುಂಬ ಒಂದು ಅದ್ಭುತವಾದ ಡಿಸ್ಕಷನ್ ಇತ್ತು ಬ್ರೋ ನಿಮ್ಮ ಜೊತೆ. ಥ್ಯಾಂಕ್ ಯು. ಕನ್ನಡ ಇನ್ನೊಂದು ನವಂಬರ್ ತಿಂಗಳ ಕನ್ನಡಿಗರು ಅಂತ ನಮ್ಮನ್ನು ಮಾತಾಡ್ತಾರಲ್ಲ ಬ್ರೋ, ಅವ್ರಗಳಿಗೆಲ್ಲ ಒಂದು ಉತ್ತರ ಏನು ಗೊತ್ತಾ, ಒಂದು ಹುಟ್ಟುಹಬ್ಬದ ದಿನ ಮಾತ್ರ ನಾವು ವಿಶ್ ಮಾಡ್ತೀವಲ್ಲ. ಹೌದು, ಇಮ್ಯಾಜಿನ್ ತಿಂಗಳು ಪೂರ್ತಿ ರಾಜ್ಯೋತ್ಸವ ಮಾಡೋರು ನಾವು. ನವಂಬರ್ 1 ಅಂದ್ಬಿಟ್ಟು ಒಂದು ದಿನಕ್ಕೆ ಉತ್ಸವ ಮಾಡಿ ನಿಲ್ಸೋರಲ್ಲ ಬ್ರೋ ನಾವು. ತಿಂಗಳು ಪೂರ್ತಿ ಉತ್ಸವ ಮಾಡ್ತಾ ಇರ್ತೀವಿ. ಅದು ಈ ತಾಯಿ ಮೇಲೆ ನಮಗಿರುವಂಥ ಅಭಿಮಾನ. ಸೊ ಈ ರೀತಿ ಕನ್ನಡದ ಬಗ್ಗೆ ಮಾತಾಡ್ತಾ ಇದ್ರೆ ನಮಗೆ ಗಂಟೆಗಳು ಸಾಲದು, ದಿನಗಳು ಸಾಲದು, ವಾರ ಸಾಲದು, ವರ್ಷನೂ ಕೂಡ ಸಾಲದು. ಯಾಕೆಂದರೆ ಕರ್ನಾಟಕದ ಇತಿಹಾಸ ಆಗಿರಲಿ, ಕನ್ನಡದ ಇತಿಹಾಸ ಆಗಿರಲಿ, ಬಗೆದಷ್ಟು ಆಳ ಅಂತ ಹಿರಿಯರೊಬ್ಬರು ಹೇಳಿದ್ದಾರೆ. ಬಗೆದಷ್ಟು ಆಳ ನಡೆದಷ್ಟು ಆಗಲ್ಲ ಅಂತ. ಬ್ರೋ ಕರುಣಾಮಯಿಗಳು ಬ್ರೋ ನಾವು ಕನ್ನಡಿಗರು. ನಾವು ಎಲ್ರಿಗೂ ಆಶ್ರಯ ಕೊಡ್ತೀವಿ, ಎಲ್ಲರನ್ನೂ ಕೈ ತೆಗೆದು ಬಿಗಿದಪ್ಕೊಳ್ತೀವಿ ನಾವು. ಖಂಡಿತ ಅಷ್ಟು ಕರುಣಾಮಯಿಗಳು. ಆ ಕಡೆ ಎನ್ನಡ, ಈ ಕಡೆ ಎಕ್ಕಡ, ಮಧ್ಯದಲ್ಲಿ ಇನ್ಯಾರೋ ಬರ್ತಾನೆ ಬ್ರೋ ಎಂದಡ ಅಂತ ಅನ್ಕೊಂಡು. ಬಟ್ ನಾವು ಇಟ್ಸ್ ಟೈಮ್ ಫಾರ್ ಕನ್ನಡ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಜೈ ಕರ್ನಾಟಕ ಮಾತೆ. ಸೊ ಕನ್ನಡಿಗರೇ, ನೋಡಿದ್ರಲ್ಲ ಕರ್ನಾಟಕ ಮತ್ತು ಕನ್ನಡದ ಪ್ರಾಚೀನತೆ ಎಷ್ಟು ಅಂತ ಈ ಒಂದು ವಿಡಿಯೋದಲ್ಲೇ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಮಂಜು ಇಂಡಿಯನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.